ಎಸ್ ಕೃಷ್ಣಮೂರ್ತಿ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ಜೊತೆಗೆ ಲಾಯರ್ ಏನು ಹೇಳ್ತಿದ್ರು ಅವ್ರ ಪ್ರಶ್ನೆಗೆ ಅವ್ರ ಹತ್ರನೇ ಉತ್ತರ ಕೊಡ್ಸೋಣ. ನನಗೆ ಒಂದಂತೂ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು, ದಿವ್ಯಾ ಅವರೇ, ನೀವು ಹೇಳ್ತಾ ಇದ್ರಿ ಇಲ್ಲ ಅವ್ರು ನನ್ನನ್ನು ಬಳಸ್ಕೊಂಡಿಲ್ಲ, ಇದಕ್ಕೆ ದಂಧೆಗೆ ನನ್ನನ್ನು ಬಳಸ್ಕೊಂಡಿಲ್ಲ ಅಂತೀರಿ ಒಂದು ಕಡೆ. ಮತ್ತೊಂದು ಕಡೆ ನಾನು ಹೋಗಿರೋದು ಈಗ 2 ತಿಂಗಳು ಅಂತೀರಿ. ಅಲ್ಲಿ ಬಳಸ್ಕೊಂಡಂಗೆ ಅರ್ಥ, ನಿಮ್ಗೆ ಯಾವುದೂ ಗೊತ್ತಿಲ್ದಂಗೆ ನಿಮ್ ಕಣ್ಣಿಗೆ ಕಟ್ಟಿ ಆಂಕರಿಂಗ್ ಮಾಡಿಸಿಲ್ಲ ಅಲ್ಲಿ ಅಲ್ವಾ? ಪ್ರಧಾನ ಸಂಪಾದಕಿ ಅಲ್ವಾ? ಪ್ರಧಾನ ಸಂಪಾದಕಿ ಅಲ್ವಾ? ಆಯ್ತಾ, ಪ್ರಧಾನ ಸಂಪಾದಕಿ ಅವ್ರು ಸ್ಟೇ ತಗೊಂಡ್ಬಂದಿರೋದು ಈ ಹಿಂದೆ, ನನಗದು ಗೊತ್ತಿಲ್ಲ ಆಯ್ತಾ. ಈಗ ಅವ್ರಿಗೆ ಹೇಳ್ಬೇಕು ಅನ್ಸಿತ್ತೋ ಹೇಳ್ಬಾರ್ದು ಅನ್ಸಿತ್ತೋ ಅಥವಾ ಬಿಡು ಅಂತ ಅನ್ಕೊಂಡಿದ್ರು ಅಥವಾ ಬೇರೆ ಎಂಪ್ಲಾಯ್ವೆಲ್ ಮಾಡ್ತಿದ್ದೀನಿ ನಡೆಯುತ್ತೆ ಅಂತ ಅನ್ಕೊಂಡಿದ್ರು, ಅದು ನನಗೆ ಗೊತ್ತಿಲ್ಲ. ಸ್ಟೇ ತಗೊಂಡ್ಬಂದಿರೋ ನನಗೆ ಗೊತ್ತಿಲ್ಲ. ನಾನು ಆಂಕರಿಂಗ್ ಮಾಡಿದೆ. ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್, ಸುಮ್ಮನೆ ನಾವ್ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ, ಅದೊಂದು ಯೂಟ್ಯೂಬ್ ಚಾನಲ್ ಇಲ್ಲ, ಅದು ಚಾನಲ್, ನ್ಯೂಸ್ ಚಾನಲ್. ಹೌದು, ಸ್ಯಾಟಲೈಟ್ ಚಾನಲ್ ಯಾವುದು? ಇಲ್ಲ, ಈಗ ಇನ್ನು ಲಾಂಚ್ಗೆ ಇಲ್ಲ, ಈಗ ಇನ್ನು ಲಾಂಚ್ಗೆ ಈಗ ಇನ್ನು ಲಾಂಚ್ ಹೇಳಲ್ಲ. ಯಾವ್ದೋ ಒಂದು ಚಾನೆಲ್ಗೆ ಸ್ಟೇ ತಂದ್ರು, ಇನ್ನೊಂದು ಚಾನಲ್ ಓಪನ್ ಮಾಡಿದ್ರಿ ಅಲ್ವಾ? ಅದ್ ಯಾಕೆ ಓಪನ್ ಮಾಡಿದ್ರು ಅನ್ನೋದು ಗೊತ್ತಾಗ್ಲಿಲ್ವಾ? ಇಲ್ಲ, ನನಗೆ ಅದನ್ನ ಯಾಕೆ ಓಪನ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಆಸ್ ಯೂಶುವಲ್ ಇವಾಗ ಈ ಒಂದು ಸ್ಕ್ರಿಪ್ಟ್ ಇದೆ, ಆಂಕರಿಂಗ್ ಮಾಡಿ ಅಂತಂದ್ರು. ಅಲ್ಲಲ್ಲ, ನೀವು ಯಾವ ಚಾನಲ್ಗೆ ಮಾಡ್ತಿದ್ದೀನಿ ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಇವಾಗ ನನಗೆ ಒಂದು ಸ್ಕ್ರಿಪ್ಟ್ ಕೊಟ್ಟರು, ಆಂಕರಿಂಗ್ ಮಾಡಿ ಅಂದ್ರು, ಮಾಡಿದೀನಿ. ಯಾವ ಚಾನಲ್ಗೆ ಮಾಡಿದ್ರಿ? ನಾನು ಸಾಮ್ರಾಟ್ ಅನ್ಕೊಂಡೆ ಮಾಡಿದ್ದು, ಎಂಲೈವ್ ಅಂತ ಇಲ್ಲ ಅನ್ಕೊಂಡ್ ಮಾಡಿರ್ಲಿಲ್ಲ. ಚಾನಲ್ ಹೆಸರು ಚೇಂಜ್, ಸ್ಟುಡಿಯೋ ಎಲ್ಲ ಒಂದೇನಾ? ಒಂದೇ ಆಫೀಸಾ? ಹೌದು. ಈಗ ಅದು ಟೆಲಿಕಾಸ್ಟ್ ಆದಾಗ್ಲೂ ನೀವು ಯಾವ ಚಾನಲ್ ಮಾಡಿದ್ರಿ, ಅದ್ ಯಾವ್ದ್ರಲ್ಲಿ ಹೋಯ್ತು ಅನ್ನೋದ್ರು ಪ್ರಜ್ಞೆ. ಅದಾದ್ಮೇಲೆ ಎಂಲೈವ್ ಅಲ್ಲಿ ಅಪ್ಲೋಡ್ ಆಗಿದೆ, ಜಾಸ್ತಿ ಅದಾದ್ಮೇಲೆ ಸ್ಟೇ ಇತ್ತೇನೋ, ಅದು ಎಂಲೈವ್ ಅಲ್ಲಿ ಅಪ್ಲೋಡ್ ಆಗಿದೆ. ನೀವು ಅದನ್ನ ಯಾಕೆ ಅಂತ ಅಲ್ಲ, ನನಗೆ ಇವಾಗ ಪ್ರಶ್ನೆ ಮಾಡ್ಬೇಕು. ಜರ್ನಲಿಸ್ಟ್ ಅಂದ್ರೆ ಅದೇ ಅಲ್ವಾ? ಈಗ ಮಾಡ್ಬೇಕಲ್ವಾ? ಇವಾಗ ಒಂದೇ ಸಂಸ್ಥೆ MD ಅವರು ಆಯ್ತಾ, ನನಗೆ ಕೊಟ್ಟರು, ನಾನು ಆಂಕರಿಂಗ್ ಮಾಡಿದೀನಿ. ಅದನ್ನ ನನಗೆ ಸ್ಟೇ ಇತ್ತು ನನಗೆ ಗೊತ್ತಿರ್ಲಿಲ್ಲ. ಕಂಪ್ಲೇಂಟ್ ಆದ್ಮೇಲೆ ನಾನು ಮಾಡಿಲ್ಲ. ಈಗ ಸ್ಟೇ ಇತ್ತು, ಅದು ಅವ್ರು ಅದೇನೋ ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಆದ್ಮೇಲೆ ನಾನು ಮಾಡಿಲ್ಲ. ನಾನು ಮಾಡಿದ್ರೆ ಓನರ್ ಕೃಷ್ಣಮೂರ್ತಿ A1 ಆರೋಪಿ ಪ್ರಕರಣದಲ್ಲಿ ಅವರು ಮತ್ತೆ ಆನಂದ್ ಗುರುಜಿ ಆಪ್ತರು ಮಾತಾಡಿರೋ ಇನ್ನೊಂದು ಆಡಿಯೋ ಇದೆ, ಕೇಳಿಸ್ಕೊಳ್ಳಿ ಪ್ಲೀಸ್. ಹಾಕ್ರಿ. ಬಿಸ್ನೆಸ್ ಇದು ನಾನು ಚಾನಲ್ ಕಟ್ಟಿದ್ದೀನಿ. ಚಾನಲ್ ಕಟ್ಟಿದ್ಮೇಲೆ ಕೇಸ್ ಬಂದ್ಮೇಲೆ ನಾನು ಮಾಡ್ಬೇಕು. ಹೋದ್ ಸರ್ತಿನ ಅವರು ಸ್ಟೇ ತಂದ್ರು ಸಾಮ್ರಾಟ್ ಟಿವಿಯಲ್ಲಿ, ಸಾಮ್ರಾಟಿಗೆ ಸ್ಟೇ ತಂದ್ರು, ಅದಕ್ಕೋಸ್ಕರ ಹೊಸ ಚಾನಲ್ ಮಾಡಿದೆ. ಇದಕ್ಕೂ ಏನಾದ್ರು ಸ್ಟೇ ತಂದ್ರೆ ಇನ್ನೂ 3 ಚಾನಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಹೇಳಿದ್ದಷ್ಟೇ, ಹೌದೌದು, ಅವ್ರಿಗೂ ಹೇಳಿದ್ದೀನಿ. ಇದು ನನ್ನ ಬಿಸ್ನೆಸ್, ಇದು ನನ್ನ ಚಾನಲ್ ಕಟ್ಟಿದ್ದೀನಿ. ಎಸ್, ಕೃಷ್ಣಮೂರ್ತಿ ಅವರೇ ಸಿಗ್ತಾ ಇದ್ದಾರೆ, ಮಾತಾಡ್ಸೋಣ. ಕೃಷ್ಣಮೂರ್ತಿ ಅವರೇ ನಮಸ್ತೆ. ನಮಸ್ತೆ. ಈಗ ಸಾಮ್ರಾಟ್ ಟಿವಿಗೆ ಸ್ಟೇ ತಂದ್ರು, ಇನ್ನೊಂದೇನು ಎಂಲೈವ್ ತಂದ್ರಿ, ಅದನ್ನ ಮುಚ್ಚಿರಿ ಇನ್ನೊಂದ್ 3 ಚಾನೆಲ್ ಓಪನ್ ಮಾಡ್ತೀರಾ? ಎಷ್ಟು ಚಾನೆಲ್ ಬ್ಯಾಕಪ್ ಇಟ್ಕೊಂಡಿದ್ದೀರಾ? ನಮ್ಗೆ ಮೊದ್ಲಿಗೆ ಹೇಳ್ಬಿಡಿ ಅತ್ಲಾಗೆ. ವಿಚಾರ ಇದು ಅಂದ್ರೆ, ಒಬ್ಬ ವ್ಯಕ್ತಿ ಮಾಡಿರೋ ತಪ್ಪುಗಳನ್ನ ತೋರ್ಸ್ಬೇಕಂದ್ರೆ ಕಾನೂನಿಗೆ ತಲೆ ಬಾಗ್ಬೇಕಾಗಿರೋದು ನಮ್ ಕರ್ತವ್ಯ. ಈಗ ಎಷ್ಟೋ ಮಾಧ್ಯಮಗಳಿದಾವೆ. ಒಬ್ಬ ಆನಂದ್ ಗುರುಜಿ ಮಾಡಿರೋಂತ ಹಗರಣಗಳನ್ನ ಬಿಡ್ರಪ್ಪ ಅಂತ ಕೇಳಿದ್ರೆ ಒಬ್ರು ಬಿಡಲ್ಲ. ಈಗ ಆರೋಪ ಮಾಡ್ತಾ ಇದ್ದೀರಾ, ಅವ್ರ ಪರವಾಗಿ ಹೋಗ್ತಾ ಇದ್ದೀರಾ? ಇಲ್ಲ ಮೇಡಮ್, ನಾನು ಮಾಧ್ಯಮಗಳ ವಿರುದ್ಧವಾಗಿ ಅಥವಾ ಮಾಧ್ಯಮಗಳ ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತಿಲ್ಲ. ಈಗ ಆನಂದ್ ಗುರುಜಿದು 3 ಎಕರೆ 30 ಗುಂಟೆ ಜಾಗ ಇದೆ. ಆರೋಪ ಸ್ಟೇ ತಂದಿದ್ದಾರೆ, ಆಯ್ತು. ಇದ್ರ ಬಗ್ಗೆ ನೀವು ಹೇಳಿ, ನಾನು ಕೇಳ್ತೀನಿ. ನಂಗೆ ಒಂದು ಪ್ರಶ್ನೆ ಹೇಳಿ. ನಿಮ್ಮ ಚಾನೆಲ್ ನ ಸೀನಿಯರ್ ಎಡಿಟರ್ ಅಲ್ವಾ ಅವರು? ಯಾರು? ದಿವ್ಯಾ ವಸಂತ. ಹೌದು. ಆ ಹೆಣ್ಮಗುವಿನ ಗಮನಕ್ಕೆ ತರದೆ ನಿಮ್ಮಲ್ಲಿ ಏನೇನ್ ದಂಧೆ ಆಗಿತ್ತೋ, ನೀವೇನ್ ಹಣ ವಸೂಲಿಗೆ ಹೋಗಿದ್ರೋ, ಎಷ್ಟು ಜನ ಹೋಗಿದ್ರೋ, ಅವ್ಯಾವುದು ಹೇಳ್ದೆ ಆಕೆ ಹತ್ರ ಒಂದು ಆಂಕರಿಂಗ್ ಮಾಡ್ಸಿದ್ರ? ತಪ್ಪಲ್ವಾ ಅದು? ಆಕೆನ್ ಪಾಪ ಬಳಸ್ಕೊಂಡು ಆ ಹುಡ್ಗಿನ ಈಗ ಹೆಸರು ತರ್ತಾ ಇದ್ರಲ್ಲ, ಮಾತೆತ್ತಿದ್ರೆ ಕೃಷ್ಣಮೂರ್ತಿ ಗ್ಯಾಂಗ್ ಅನ್ನಲ್ಲ, ದಿವ್ಯಾ ವಸಂತ ಗ್ಯಾಂಗ್ ಅಂತ ಇದ್ದಾರೆ. ಆ ಹೆಣ್ಮಗಳ ಹೆಸರು ನೀವು ಮುಂದಕ್ಕೆ ತಂದ್ರಲ್ಲ, ತಪ್ಪಲ್ವಾ ಅದು? ಕೃಷ್ಣಮೂರ್ತಿ ಅವರೇ ಕರೆಕ್ಟ್. ಹಾಗಾದ್ರೆ ಅಲ್ಲಲ್ಲ, ಈಗ ಆನಂದ್ ಗುರುಜಿನ ಬ್ಲಾಕ್ ಮೇಲ್ ಮಾಡಿದವ್ರು ಯಾರು? ಬ್ಲಾಕ್ ಮೇಲ್ ಎಲ್ಲಿ ಮಾಡ್ತೀರಿ? ಯಾರ ಹತ್ರ ಬ್ಲಾಕ್ ಮೇಲ್ ಮಾಡ್ತೀರಿ? ಬೇಕಲ್ಲ ಮೇಡಮ್. ಈ ಆಡಿಯೋ ನೀವೊಂದು ಕಳಿಸ್ತೀವಿ ಅಂದ್ರೆ ನೀವೇ ಕೇಳಿಸ್ಕೊಂಡಿರ್ತೀರಪ್ಪ, ನಾವೆಲ್ಲ ಹೊಸ ಹೌದು. ಅದು ಆಡಿಯೋ ಏನು ಅಂದ್ರೆ, ಯಲಹಂಕ ತಾಲೂಕಲ್ಲಿ ನನಗೆ ಬೇಕಾಗಿರತ್ತ ಗುಡ್ ಫ್ರೆಂಡ್ ಕುಮಾರ್ ಅಂತ ಆತನ ಹೆಸರು. ಆತ ಆನಂದ್ ಗುರುಜಿ ದೇವಸ್ಥಾನಕ್ಕೆ, ಅವ್ರಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಕುಮಾರ್ ಎಲ್ಲಮ್ಮ ಅಂತ ಅವ್ರಮ್ಮ ಅವ್ರ ಆನಂದ್ ಗುರುಜಿ ಕೇಳಿರ್ತಾರೆ. ಆಗ ಕುಮಾರ್ ಹೇಳ್ತಾನೆ, ACF ಕೃಷ್ಣಮೂರ್ತಿ ಅನ್ನೋ ಒಂದು ವಿಡಿಯೋ ಮಾಡಿದ್ದಾನೆ. ಕಾರ್ಯಕ್ರಮ ಮುಗಿಸ್ಬೇಕು, ಈ ಆಡಿಯೋ ಎಲ್ಲ ಕೊಟ್ಟರೆ ಆದ್ರೆ ಈ ಹೆಣ್ಮಗಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ? ದಯವಿಟ್ಟು ಈ ಆರೋಪನ ನೀವು ಒಪ್ಕೊಳ್ಳೇಬೇಕು. ಇದು ಆರೋಪ ಅಲ್ಲ, ಫ್ಯಾಕ್ಟ್ ಇದು. ಅಲ್ಲಲ್ಲ, ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು ಮೇಡಮ್. ಮತ್ತೆ ಯಾವ್ದು ಬರಬಾರ್ದು ಅಂದ್ರೆ, ಈ ಹೆಣ್ಮಗನ್ನ ಬಳಸ್ಕೊಂಡ್ರಿ ಅಂತಂದ್ರಲ್ಲ, ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು. ಬೇಕಾದ್ರೆ ಬೇರೆ ಯಾರು ಅದೇನ್ ಬರ್ಬೇಕಿತ್ತು ಹೇಳಿ ಅತ್ಲಾಗೆ.
ಒಬ್ಬ ವ್ಯಕ್ತಿಯ ಒಂದು ಚಾನೆಲ್ಗೆ ಸೀನಿಯರ್ ಎಡಿಟರ್ ತಗೊಳ್ತಾ ಇದೀರಿ ಅಂದಾಗ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಅಂಡ್ ಚಾನೆಲ್ ನಲ್ಲಿ ಏನಿದೆ ಇವೆಲ್ಲವನ್ನ ಹೇಳುವಂತದ್ದು ಚಾನೆಲ್ನ ಸಂಸ್ಥಾಪಕರು ಯಾರಿರ್ತಾರೆ ಅವ್ರಿಗೆ ಸೇರಿದ್ದಲ್ವಾ ಇದು? ಎಸ್ ಮೇಡಮ್. ದಿವ್ಯ ಬಂದಾದ್ಮೇಲೆ ದಿವ್ಯೆಯಿಂದ ಆನಂದ್ ಗುರೂಜಿಗೆ ಆಗಿರ್ಲಿ ಮತ್ತೊಬ್ಬರಿಗೆ ಆಗಿರ್ಲಿ ಒಬ್ಬರ ಕಡೆನೂ ಸ್ಟೇ ಬಂದಾದ್ಮೇಲೆ ದಿವ್ಯೆಯಿಂದ ಯಾರೊಬ್ರಿಗೂ ಕಾಲು ಹೋಗಿಲ್ಲ, ಯಾರ ಜೊತೆ ಮಾತಾಡಿಲ್ಲ, ಯಾವ ಸ್ಟೋರಿ ಯಾವ ವಿಡಿಯೋನೂ ಮಾಡಿಲ್ಲ. ಸಾಮ್ರಾಟ್ ಸ್ಟೇ ಬಂದಾದ್ಮೇಲೆ ಒಂದು ವಿಡಿಯೋ ಒಂದು ಪೋಸ್ಟ್ ಯಾವುದು ಒಂದು ಸಾಮ್ರಾಟ್ ಟಿವಿಗೆ ಹಾಕೇ ಇಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ ನಮಗೂ ಗೊತ್ತಿದೆ ಕಾನೂನು ತಲೆ ಬಾಗ್ಬೇಕು, ನಾವು ಸ್ಟೇ ಬಂದೈತೆ ಮಾಡಬಾರ್ದು ಅಂತ ಬಿಟ್ಬಿಟ್ರಿ. ನಾನು ಯಾವಾಗ ದಿವ್ಯ ವಸಂತ್ ಅವ್ರಿಗೆ ಬಿಟ್ಕೊಟ್ನೋ ಅವತ್ತಿಂದ ಸಾಮ್ರಾಟ್ ಟಿವಿಗೂ ನನಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಬೇರೆ ಮ್ಯಾನೇಜ್ಮೆಂಟ್ ಕೊಟ್ಟೆ. ಬೇರೆ ಮ್ಯಾನೇಜ್ಮೆಂಟ್ ಕೊಟ್ಟಾದ್ಮೇಲೆ ನಾನು ಸಾಮ್ರಾಟಿಂದ ಹೊರಗಡೆ ಬಂದೆ. ಹೊರಗಡೆ ಬಂದಾದ್ಮೇಲೆ ಎಂ ಲೈವ್ ಚಾನಲ್ ನಾನೇ ಮಾಡಿದ್ದು, ಎಂ ಲೈವ್ ಚಾನಲ್ ಕೂಡ ನಂದೆ. ಆದ್ರೆ ಎಂ ಲೈವ್ ಚಾನಲ್ ಅಲ್ಲಿ ನಾನು ಸುದ್ದಿ ಮಾಡಿದ್ದು ನಿಜ, ಸ್ವಾಮೀಜಿ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದು ನಿಜ. ಆದ್ರೆ ನನಗೆ ಎಂ ಲೈವ್ಗೆ ಸ್ಟೇ ಬಂದೈತೆ ಅಂದ್ರಲ್ಲ, ಇದುವರೆಗೂ ಎಂ ಲೈವ್ ಸಂಬಂಧಪಟ್ಟಂತ ಒಂದು ದಿನ ಸ್ಟೇ ಕಾಪಿನೂ ನಮಗ್ ಬಂದಿಲ್ಲ. ಆ ಸ್ಟೇ ವಿಚಾರನೂ ನಮಗ್ ಗೊತ್ತೇ ಇಲ್ಲ ಮೇಡಮ್. ನೀವು ಆಫೀಸಲ್ಲಿ ನೋಟಿಸ್ ಇಶ್ಯೂ ಆದ್ರೂ ಆ ರೀತಿ ಆಂಕರ್ ನಮ್ಮಲ್ಲಿ ಇಲ್ಲವೇ ಇಲ್ಲ, ಕೆಲಸ ಬಿಟ್ಟು ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ರಂತೆ. ಲಾಯರ್ ಅಶ್ವಿನಿ ಮಾತಾಡ್ತಾ ಇದ್ರು ಅಲ್ವಾ ದಿವ್ಯ ಅವರೇ? ಅದನ್ನೇ ಅಲ್ವಾ ಅವ್ರು ಹೇಳಿದ್ದು? ನೋಟಿಸ್ ಇಶ್ಯೂ ಮಾಡಿ ನೋಟಿಸ್ ರಿಸೀವ್ ಮಾಡಲಿಲ್ಲ ಅಂತ. ನೋಟಿಸ್ ಈಗ ಅದೇನಾಯ್ತು ಅಂದ್ರೆ ಮೇಡಮ್ ಅದೇನಾಯ್ತು, ಇವ್ರಿದಾರಲ್ಲ ಯಾರು ದಿವ್ಯ ವಸಂತ್ ಅವರು ಬಂದಿದ್ದ ದಿನ ಅದೊಂದು ರೆಕಾರ್ಡಿಂಗ್ ಅನ್ನ ಮಾಡಿ ಇಟ್ಬಿಟ್ಟಿದ್ರಿ ನಾವು ಸ್ಟಾರ್ಟಿಂಗ್ ಅಲ್ಲೇ. ಅದ್ ರೆಕಾರ್ಡ್ ಮಾಡಿ ಇಟ್ಟಿದ್ದು ತುಂಬಾ ದಿನಗಳಾಗಿತ್ತು. ದಿವ್ಯ ವಸಂತ್ ಬಂದಿದ್ ಕೂಡಲೇ ಯಾವ್ಯಾವ ಸ್ಟೋರಿ ಮಾಡಿಸ್ಬೋದು ಅಂತ ದಿವ್ಯ ವಸಂತ್ ಕೈಯಲ್ಲಿ ಮಾಡಿಸಿಟ್ಟಿದ್ರಿ. ದಿವ್ಯ ವಸಂತ್ ಯಾವಾಗ ಸಾಮ್ರಾಟ್ ಟಿವಿಗೆ ಚೀಪ್ ಅಂತ ತಗೊಂಡು ನಾವೆಲ್ಲಾ ಕಡೆನೂ ಪ್ರಚಾರ ಮಾಡಿದ್ರೆ ಆವಾಗ ಬಿಟ್ಬಿಟ್ರಿ. ಆವಾಗ ಏನ್ ಮಾಡಿದ್ರೆ ಯಾವಾಗ ಇವ್ರ ಚಾನಲ್ ಸಾಮ್ರಾಟ್ ಸ್ಟಾರ್ಟ್ ಆಯ್ತು ಆವಾಗ ಮತ್ತೆ ನಾನು ಎಂ ಲೈವ್ ನ ಸ್ಟಾರ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಹೋಗಿತ್ತು. ಬಟ್ ಆವಾಗ ದಿವ್ಯ ವಸಂತದ್ದು ಒಂದು ಕ್ಲಿಪ್ ಇತ್ತು, ಚೆನ್ನಾಗಿತ್ತು, ಸತ್ಯನೇ ಹೇಳಿದಾರೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡಿತ್ತು. ಆಲ್ರೆಡಿ ದಿವ್ಯ ವಸಂತ ಇತ್ತು ಅನ್ಕೊಂಡು ಇನ್ನೊಂದು ಚಾನಲ್ಗೆ ಹಾಕಿದ್ರ ನೀವು? ಅಲ್ಲ, ಈಗ ಒಂದು ಮಾಧ್ಯಮ ಸತ್ಯ ಏನ್ ತೋರಿಸ್ಬೇಕು ತೋರ್ಸಕ್ಕೋಸ್ಕರ ಇನ್ನೊಂದು ನಾನು ಸಾಮ್ರಾಟನ್ನ ಇನ್ನೊಬ್ಬರಿಗೆ ಬಿಟ್ಕೊಟ್ಟೆ ಮೇಡಮ್. ಅದನ್ನೇ ಹೇಳಿದ್ದು. ಈಗ ಸಾಮ್ರಾಟ್ ಟಿವಿ ಆಯ್ತು ಸ್ಟೇ ತಂದ್ರು, ಇನ್ನೊಂದ್ ತಂದಿದ್ರಿ, ಅದನ್ನ ಮುಚ್ಚಿರಿ, ಇನ್ನೊಂದ್ 4 ಅಂದ್ರಲ್ಲ, ಅದು ಯಾವ್ದಾವ್ದು ರೆಡಿ ಇಟ್ಕೊಂಡಿದ್ರ ಬ್ಯಾಕಪ್ ಹೇಳಿ ಅಂತ. ಈಗ ಒಂದ್ ಕೆಲಸ ಮೇಡಮ್ ಒಂದ್ ಕೆಲಸ ಮಾಡೋಣ ಮೇಡಮ್. ಈಗ ನೀವು ನನಗೂ ಟೈಮ್ ಕೊಡಿ, ಆನಂದ್ ಗುರೂಜಿಗೆ ಸಂಬಂಧಪಟ್ಟಿರೋ ಎಲ್ಲ ರೆಕಾರ್ಡ್ ನಿಮ್ ಮುಂದೆ ಇರ್ತೀನಿ, ನೀವು ಸ್ಟೋರಿ ಮಾಡ್ತೀರಾ ಮೇಡಮ್? ಓಕೆ, ಅವ್ರಿಗೆ ಸಂಬಂಧಪಟ್ಟ ಸುದ್ದಿ ಆದ್ರೆ ಯಾವ್ದು ಹೇಳ್ಬಿಡಿ ಅತ್ತಗೆ. ಅಲ್ಲ, ಅದು ಯಾವ್ದೇ ಇರ್ಲಿ ಮೇಡಮ್, ಹೇಳ್ಬಿಡಿ ಯಾವ್ದು ಅಂತ ಹೇಳಿ. 2017 ಇಸ್ವಿಯಲ್ಲಿ ಆನಂದ್ ಗುರೂಜಿ ಅವರು ಕೋರ್ಟ್ ಅಲ್ಲಿ ಹೋಗಿ ಒಬ್ಬನ ಮೇಲೆ FIR ಮಾಡಾದ್ಮೇಲೆ ಅದೇ ಆನಂದ್ ಗುರೂಜಿ ಹೋಗಿ ಕೋರ್ಟ್ ಅಲ್ಲಿ ರಾಜಿ ಆಗ್ತಾರೆ. FIR ಮಾಡಿದ್ದು ಆನಂದ್ ಗುರೂಜಿ FIR ಮಾಡಿಸಿದ್ದು. ಹೋಗ ಅವರು ಶಿಷ್ಯಂದ್ರೆ ಆನಂದ್ ಗುರೂಜಿಗೂ ನಿಮ್ಮ ಚಾನೆಲ್ಗೂ ಇರುವಂತಹ ಸಂಬಂಧ ಅದ್ರ ಬಗ್ಗೆ ಮಾತ್ರ ಹೇಳಿ. ಈಗ ಸಂಬಂಧ ಏನು ಅಂದ್ರೆ ಎಷ್ಟೋ ಜನ ಅಮಾಯಕರು ಭವಿಷ್ಯ ಹಾಳು ಮಾಡ್ತಿದ್ದಾರೆ. ಭವಿಷ್ಯ ನಾನು ಹೇಳ್ತೀನಿ, ವಿಳೆದೆಳೆ ಬಗ್ಗೆ ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ ಅಂತೇಳಿ ತುಂಬಾ ಜನ ನೊಂದು ಬೆಂದು ನಮ್ಮ ಚಾನಲ್ಗೆ ಕಾಲ್ ಮಾಡ್ತಾನೆ ಇದ್ದಾರೆ. ಸ್ವಾಮೀಜಿ ವಿಚಾರವನ್ನ ಸತ್ಯವನ್ನ ಹೊರಗಡೆ ತೋರಿಸೋದೇ ನನ್ನ ಕರ್ತವ್ಯ. ನಿಮ್ಮ ಚಾನೆಲ್ನ ಉದ್ದೇಶ ಏನಿತ್ತು ಸರ್? ಕೃಷ್ಣಮೂರ್ತಿ ಸರ್, ನಿಮ್ಮ ಚಾನೆಲ್ನ ಉದ್ದೇಶ ಏನು? ನಮ್ಮ ಯಾರು ಈ ತರ ಜನಗಳಿಗೆ ಭವಿಷ್ಯ ಹೇಳ್ತೀನಿ ಅಥವಾ ಇನ್ಯಾವುದೋ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ನಾನು ಬದುಕ್ಬಿಡ್ತೀನಿ, ಈ ತರ ಯಾರೇ ಮಾಡ್ತಾ ಇದ್ರು ಅವ್ರ ವಿರುದ್ಧವಾಗಿ ಸ್ಟೋರಿ ಯಾರು ಹೇಳ್ತಾ ಇದ್ದಾರೆ. ಗುರೂಜಿ ಅವರ ಭಕ್ತೆ ಒಬ್ರು ಅಥವಾ ಅವ್ರ ಆಪ್ತರು ಒಬ್ರು ಕೇಳ್ತಾರೆ, ಹಿತೈಷಿಗಳು ಸಾರಿ, ಆನಂದ್ ಗುರೂಜಿ ಒಬ್ರೇನಾ ರಾಜ್ಯದಲ್ಲಿರೋದು? ಭವಿಷ್ಯ ಹೇಳೋದವ್ರ ಒಬ್ರೇನಾ ಅಂತ ಕೇಳ್ತಾ ಇದ್ದಾರೆ. ಹೋಗಿ ಬಂದು ಆನಂದ್ ಗುರೂಜಿ ಇಂದನೇ ಯಾಕೆ ಬೀಳ್ತಾ ಇದ್ದೀರಾ ಅಂತ ಪ್ರಶ್ನೆ. ಅವ್ರ ಹತ್ರ ಮಾತಾಡ್ಬಿಡ್ತೀವಿ, 1 ನಿಮಿಷ ಟೈಮ್ ಕೊಟ್ಬಿಡಿ, ಅವ್ರ ಹತ್ರ ಮಾತಾಡ್ತೀನಿ. ಮಾತಾಡಿ ಮೇಡಮ್, ಅದೇನ್ ಪ್ರಶ್ನೆ ಹೇಳಿ ಸರ್. ಜಯಮ್ಮ ಅವರೇ ನಮಸ್ತೆ. ಹೇಳಿ ಏನ್ ನಿಮ್ ಪ್ರಶ್ನೆ ಏನು? ನನ್ನ ಪ್ರಶ್ನೆ ಏನಲ್ಲ, ನೀವು ಸಮಾಜಮುಖವಾಗಿ ಕೆಲಸಗಳು ಮಾಡೋದಕ್ಕೆ ನೀವು ಚಾನೆಲ್ ಮಾಡ್ಕೊಂತೀರಾ, ಇಲ್ಲ ಈ ತರ ಹೆಣ್ಮಕ್ಳನ್ನ ಬಳಸ್ಕೊಂಡು ನೀವು ದುಡ್ಡುಗಳು ಮಾಡಕ್ಕೋಸ್ಕರ? ಬಳಸ್ಕೊಂಡ್ರು ಅಂತ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಇಟ್ಕೊಂಡು ಅಲ್ಲಲ್ಲ ಕೆಲ್ಸಕ್ಕೆ ಇಟ್ಕೊಂಡು ನಿಮ್ ಇಷ್ಟ ಬಂದಂಗೆ ನೀವು ಅವ್ರಿಗೆ ಆಂಕರ್ ಮಾಡೋದಕ್ಕೆ ಬರ್ದ್ಕೊಟ್ಟು ಈ ತರ ಆಂಕರ್ ಮಾಡಮ್ಮ ಅಂತ ಬಿಟ್ಟು ಹಿಂದ್ಗಡೆ ದುಡ್ಡು ಮಾಡಕ್ ಬಂದಿದ್ದೀರಾ? ಯಾವ ದುಡ್ಡು? ನಿಮ್ ಮನೆಗ್ ಬಂದಿದ್ರೇನು? ನಮ್ಮ ಮನೆಗ್ ನೀನ್ ಯಾಕಪ್ಪ ಬರ್ತೀಯಾ? ಆನಂದ್ ಗುರೂಜಿಗೆ, ಆನಂದ್ ಗುರೂಜಿ ಹತ್ರ ಕೇಳ. ಅಲ್ಲಪ್ಪ, ನನ್ನ ಮನೆಗೆ ಯಾಕೆ ಬಂದು ದುಡ್ಡು ಕೇಳ್ತೀಯಾ? ಮತ್ತೆ ಇನ್ಯಾರ ಮನೆಗೆ ಹೋಗಿ ದುಡ್ಡು ಕೇಳಿದ್ದೀನಿ? ಯಾರು ಕೇಳಿದಿಲ್ಲ, ಆಡಿಯೋ ಹಾಕಿ ತೋರ್ಸಿದ್ರಲ್ಲ. ಕೇಳಿ ಇನ್ನೊಂದ್ಸರ್ತಿ, ಕೇಳಿದೀವಿ. ಒಂದ್ಸಲಕ್ಕೆ 2 ಸಲ 3 ಸಲ ಕೇಳಿದೀನಿ. 100 ಸರ್ತಿ ಕೇಳು ಜಯಮ್ಮ, ವಿಷಯ ತಲೆಗಿಟ್ಕೋ. ಈಗ ನಾನ್ ಮಾಡಿರೋದು ಅಲ್ಲ ಕೃಷ್ಣಮೂರ್ತಿ ಅವರೇ ಇರಿ, ನೀವ್ ಯಾರು ಅಂತಾನು ನನಗ್ ಗೊತ್ತು, ನಾನು ಯಾರಂತಾನು ನಿಮಗ್ ಗೊತ್ತು.
ಮೊನ್ನೆ ಚಿಕ್ಕಜಾಲದಲ್ಲಿ ಏನೋ ಒಂದ್ ಕೆಲಸ ಮಾಡಿದ್ರಲ್ಲ, ಏನ್ ಕೆಲ್ಸ? ಒಂದ್ 10 ಸಲ ಅದನ್ನ ಹಾಕಿದ್ರಿ, ರಬ್ ಮಾಡಿದ್ರಿ, ಓಡ್ತು. ಆಮೇಲೆ ತುಂಬಾ ಹಂಗೆ ಸೈಲೆಂಟ್ ಆಗೋಯ್ತು. ಯಾಕೆ ಸೆಟ್ಲ್ಮೆಂಟ್ ಆಗೋಯ್ತಾ? ಕೇಳಕ್ ನೀವ್ಯಾರು? ಸೆಟ್ಲ್ಮೆಂಟ್ ಆಗೋಯ್ತಾ? ಇವಾಗ ಅದೇ ತರ ಆನಂದ್ ಗುರೂಜಿ ಬಂದಿದ್ದೀರಾ? ಅಲ್ಲಮ್ಮ, ನೀನ್ ಜಡ್ಜಾ ಪೊಲೀಸ ಕೇಳಕ್ಕೆ? ಅದೇ ತರಾನೇ ಆನಂದ್ ಗುರೂಜಿ ಇದು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರು ಭೂ ಕಬಳಿಕೆ ಮಾಡ್ಕೊಂಡಿದ್ದ ಕೇಳಕ್ಕೆ ನೀವ್ ಯಾರು? ನಾನು ನೀನ್ ಡಿಸಿನ, ಎಸಿನ, ತಹಸೀಲ್ದಾರ, ನೀನ್ ಯಾರು? ಅವ್ರ ಹತ್ರ ಮಾಡೋರಂದ್ರೆ ಸರ್ಕಾರ ಮುಟ್ಕೊಳಕ್ಕೆ, ಸರ್ಕಾರ ವಶ ಮಾಡ್ಕೊಳತ್ತೆ ಜಾಗನ. ನೀವು ಕೇಳಕ್ ಯಾರು? ಅಲ್ಲಮ್ಮ, ನೀನ್ ಯಾರು ಕೇಳಕ್ಕೆ? ನಾನ್ ಪತ್ರಿಕೆ ಮಾಧ್ಯಮದಲ್ಲಿರೋನು ಕೇಳ್ತೀನಿ. ಪತ್ರಿಕೆ ಮಾಧ್ಯಮದಲ್ಲಿದ್ರೆ ನೀನ್ ಕೇಳಿದ್ಯಾ, ನೀನು ಕೊಡೋ ಉತ್ತರ ಇಲ್ಲ ಅಂದ್ರೆ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಉತ್ತರ ಕೊಡುತ್ತೆ, ಕೋರ್ಟ್ಗೆ ಹೋಗು. ಈಗ ನನ್ನ ಪ್ರಶ್ನೆ ಕೇಳಿರೋದು ನೀನ್ ಇನ್ನೊಬ್ರ ಹತ್ರ ಇದ್ಕೊಂಡು ಗುರೂಜಿ ಹತ್ರ ಮಾತಾಡ್ಬಿಡು. ಆಮೇಲೆ ನಾನು ಇವಾಗ ಒಂದ್ಸಲ 2 ದಿನ 3 ದಿನ ಆದ್ರೆ ಪರವಾಗಿಲ್ಲ, ಇದು ಕಾಯಕ್ಕಾಗಲ್ಲ, ಇವತ್ತೇ ಮಾತಾಡ್ಬಿಡು ಅಂದ್ರೆ ಅದ್ರ ಅರ್ಥ ಗೊತ್ತಿಲ್ವಾ? ಈಗ ಒಂದ್ ಕೆಲಸ ಮಾಡು ಜಯಮವ್ರೆ, ಒಂದ್ ಕೆಲಸ ಮಾಡಿ. ಈಗ ಆನಂದ್ ಗುರಿನ್ ಕರ್ಕೊಂಬಂದ್ ಕೂರ್ಸಿ ಮುಖಾಮುಖಿ ಮಾತಾಡ್ಸಿ ನೋಡೋಣ. ನೀವ್ಯಾರ ಆನಂದ್ ಗುರೂಜಿ ಪರ? ಆಯ್ತಮ್ಮ, ನೀನ್ಯಾರ ಆನಂದ್ ಗುರೂಜಿ ಪರವಾಗಿ ಮಾತಾಡಕ್ಕೆ? ಸತ್ಯ ಏನ್ ಗೊತ್ತೋಗ್ಲಿ ನಿಮ್ಗೆ? ಏನ್ ಗೊತ್ತೋಗ್ಲಿ? ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ಯಾವ್ದು ಒಳ್ಳೆ ಕೆಲಸ? ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಕೊರೋನಾ ಬಂದಾಗ ಇದೇ ಆನಂದ್ ಗುರೂಜಿ ಅವರಿಗೆ ಇದೇ ಒಂದು 5 ವರ್ಷಕ್ಕೆ ಮುಂಚೆ ಅವ್ರ ಮನೆ ಹತ್ರ ದನದ ಮಾಂಸದ ಮೂಟೆಗಳು ಬಂದ್ ಬಿದ್ದಿತ್ತು, ಬಿಯರ್ ಬಾಟ್ಲ್ಗಳು ಹೊಡೆದಿದ್ರು. ಅವಾಗ ಹೋರಾಟ ಮಾಡಿದವಳು ನಾನು ಟೌನ್ ಅಲ್ಲಿ. ಅಯ್ಯೋ ಆಯ್ತು ಕೇಳಮ್ಮ, ನೀನು ಹೋರಾಟ ಗುರುಜಿಗೆ ದುಡ್ಡು ಕೇಳಿದ್ರು, ನಾವೇನೆ ನಿಮ್ಮಂತ ಚಾನೆಲ್ಗಳನ್ನ ಇಟ್ಕೊಂಡು ಈ ತರ ಯಾರ ದುಡ್ಡಿದೆ ಅವ್ರ ಹತ್ರ ಸೆಟ್ಲ್ ಮಾಡೋಣ, ಇವ್ರ ಹತ್ರ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಇದೇ ನಿಮ್ ಚಾನೆಲ್ಗಳಲ್ಲಿ ಎಂತೆಂಥವ್ರನ್ನ ಕುಂಡ್ರಿಸಿ ನೀವು ಲೈವ್ ಮಾಡ್ಬಿಟ್ಟಿದ್ದೀರಪ್ಪ. ನಿಮ್ಮ ಚಾನಲ್ ನಾನು ಯೂಟ್ಯೂಬ್ ನೋಡಿದ್ದೀನಿ. ಅದೇ ಆ ದಾಸನಂತ ಜುಟ್ನಂತ ನಾನು ಕುತ್ಕೊಂಡು ಮಾಡಿದ್ದೀರಾ ಅಷ್ಟೇನೆ. ಏನ ಆಯ್ತಾ? ದಾಸ ಅಂತ ಅವ್ರನ್ನ ಕುಂಡ್ರಿಸ್ಬಿಟ್ಟು ಲೈವ್ ದೊಡ್ಡ ಸಮಾಜಮುಖಿ ಕೆಲಸದವರು ಏನ್ ಬಂದಿರ ಅದನ್ನ ಕೇಳ್ರಿ, ಇದನ್ನ ಮಾತಾಡ್ರಿ. ಸಮಾಜಮುಖಿ ಕೆಲಸ ಬರೀ ಸೆಟ್ಲ್ಮೆಂಟ್ ಕೇಳಿಸಿ ಒಂದ್ ಅನಿಸ್ತು. ಇವಾಗ ಆನಂದ್ ಗುರೂಜಿ ಅವರು ಜಯಮನ್ ಅವತ್ತು ಅವರಿಗೆ ಅನ್ಯಾಯ ಆಗಿತ್ತು, ಇವತ್ತು ಅನ್ಯಾಯ ಇವತ್ತು ಅವ್ರ ಮೇಲೆ ಅನ್ಯಾಯ ಆಗಿದೆ, ಅವ್ರಿಗೋಸ್ಕರ ನ್ಯಾಯ ಕೊಡ್ಸಕ್ ಬಂದಿದ್ದೀನಿ. ಪ್ರೂವ್ ಮಾಡ್ರಿ. ಇವಾಗ ನೀವು ದುಡ್ಡು ಕೇಳಿಲ್ಲ ಅಂತಿದ್ದೀರಲ್ಲ, ಆಡಿಯೋದಲ್ಲೇ ಯಾಕೆ ತೋರಿಸೋದು? ದುಡ್ಡು ಕೇಳಿರೋ ಸಾಮ್ರಾಟ್ ಟಿವಿ ಮೇಲೆ ಸ್ಟೇ ಆಗೋಯ್ತು. ಸರ್ ಹೇಳಿ ಜಯಮವ್ರೆ. ಹೇಳಿ ಸರ್. ನಿನ್ಗೆ ವಿಚಾರಗಳು ಏನು ಗೊತ್ತಿಲ್ಲ, ಸುಮ್ನೆ ಮಾಧ್ಯಮದಲ್ಲಿ ಕುತ್ಕೊಂಡು ಬಾಯಿಗೆ ಬಂದಂಗೆ ಏನೇನೋ ಮಾಂಸ ಮರಿ ಅವೆಲ್ಲ ಬೇಡ. ಒಂದ್ ನಿಮಿಷ ಜಯಮವ್ರೆ, ಒಂದ್ ನಿಮಿಷ ಕೇಳಿ. ಏನೇನಿದೆಯೋ ಆನಂದ್ ಗುರೂಜಿ ಒಂದ್ ನಿಮಿಷ ಆಯ್ತು, ಅವರು ಲಾಯರ್ ಇಟ್ಟಿದ್ದಾರೆ, ನೀವು ಇಡುವ ಕಾನೂನು ಪ್ರಕಾರ ಹೋರಾಟ ಮಾಡಿ. ಕೇಳಮ್ಮ ಇಲ್ಲಿ. ಆಯ್ತು, ನಿಮಗೆ ಅನ್ನಕ್ಕೆ ಮಣ್ಣು ಹಾಕಿದ್ದಾರೆ, ನಿಮ್ಮ ಆಸ್ತಿನ ಕಬಳಿಸ್ಕೊಂಡ್ಬಿಟ್ರು. ಆಯ್ತಾ? ಒಂದ್ ನಿಮಿಷ ಕೇಳಮ್ಮ. ಆಯ್ತು, ಅದನ್ನ ಹೇಳಿ ಕೇಳಿ, ಒಂದ್ ನಿಮಿಷ ಕೇಳಿ. ಆನಂದ್ ಗುರೂಜಿ ಏನೋ ಒಳ್ಳೇದ್ ಮಾಡಿದ್ರು, ಒಂದೇ ಒಂದು ಒಳ್ಳೇದ್ ಹೇಳಮ್ಮ, ಒಂದೇ ಒಂದು ಒಳ್ಳೇದ್ ಹೇಳಮ್ಮ. ಸಾಕಷ್ಟು ಮಾಡಿದಾರಪ್ಪ. ಕೊರೋನಾ ಟೈಮಲ್ಲಿ ಅವ್ರು ಸ್ವಂತ ದುಡ್ಡುಗಳು ಹಾಕೊಂಡು ಎಷ್ಟು ಜನಕ್ಕೆ ಏನ್ ಹೆಲ್ಪ್ ಮಾಡಿದ್ದಾರೆ, ಫ್ಲಡ್ ಬಂದಾಗ ಏನೇನ್ ಮಾಡಿದ್ದಾರೆ, ಮಳೆ ಇದ್ರಲ್ಲಿ ಬಂದು ಹೊಡ್ಕೊಂಡಾಗ ಏನ್ ಮಾಡಿದ್ದಾರೆ, ಸರ್ಕಾರಗಳು ಮಾಧ್ಯಮದವರು ಅವ್ರು ಏನ್ ಒಳ್ಳೇದ್ರ ಬಗ್ಗೆ ಹೇಳಮ್ಮ. ಆಯ್ತು, ಒಬ್ಬ ಮನುಷ್ಯನಿಗೆ ಅವ್ರು ಕೇಳ್ತಿದ್ರಲ್ಲ, ಅದಕ್ಕೆ ಒಂದು ಉತ್ತರ ಕೊಡಿ. ಕೃಷ್ಣಮೂರ್ತಿ ಅವರೇ ಕೇಳಿ. ನೋಡಮ್ಮ, ನಾನ್ ಹೇಳೋದು ಇಷ್ಟೇ. ಕೊರೋನಾ ಟೈಮಲ್ಲಿ ಕೇಳಮ್ಮ ಇಲ್ಲ ನಿಮಿಷ, ಅವರಿಗೆ ಕೇಳಕ್ ಬಿಡಿ. ಕೇಳಮ್ಮ ಇಲ್ಲಿ. ನಿನ್ಗೆ ಸತ್ಯ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಮಾತಾಡ್ಬೇಡ ನೀನು. ಸತ್ಯ ತಿಳ್ಕೊಬೇಕು, ಸತ್ಯ ಏನು ಅಂತ ತಿಳ್ಕೊಂಡ್ ಮಾತಾಡ್ಬೇಕು. ಈಗ ನಾನ್ ಕೇಳ್ತಾ ಇರೋದೇನು, ಕೊರೋನಾ ಟೈಮಲ್ಲಿ ನಿಮ್ಮ ಸ್ವಾಮೀಜಿ ಒಬ್ನೇ ಅಲ್ಲ, ಈಗ ಕೂತಿರೋ ಮಾಧ್ಯಮದಲ್ಲಿರೋರು ಇಡೀ ಕರ್ನಾಟಕ ಪ್ರತಿ ಜನನು ಅವ್ರವ್ರ ಕಷ್ಟದಲ್ಲಿ ಎಲ್ಲರೂ ಮಾಡಿದ್ದಾರೆ. ಅರ್ಥ ಆಯ್ತಾ? ಈಗ ನಾನ್ ಕೇಳ್ತಾ ಇರೋದು, ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ, ಯಾವ ಒಬ್ಬ ವ್ಯಕ್ತಿಗೆ ನಿಮ್ಮ ಆನಂದ್ ಗುರೂಜಿ ಭವಿಷ್ಯ ಹೇಳಿ ಒಳ್ಳೇದ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡು. ಫಸ್ಟ್ ಒನ್, ಸೆಕೆಂಡ್ ಒನ್ ಕೇಳಮ್ಮ ಇಲ್ಲಿ.
ಒಬ್ಬರಿಗೆ ಒಳ್ಳೇದ್ ಮಾಡಿದ್ದಾರೆ ಅಂತ ಕೇಳಕ್ಕೆ ready ಇಲ್ಲ ಅಂದ್ರೆ ಇನ್ನೇನ್ ನಾನು ಮಾತಾಡ್ತಿದ್ಯಾ ಆನಂದ್ ಅಲ್ಲಿ? ಗುರೂಜಿ ಹತ್ರ ಹೋಗಿ ಭವಿಷ್ಯ ಕೇಳಿದೆ, ಇವ್ರು ಇಷ್ಟು ದುಡ್ಡು ತಗೊಂಡು ಅಂತ ಎಷ್ಟು ಜನ ಬಂದು ನಿನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಳಪ್ಪ? ಅದ್ ತೋರಿಸ್ತೀನಿ ಬಿಡಿ ನೀನು ಅವ್ರಿಗೆ ಕಾನೂನಲ್ಲಿ. ನೀನು ಹೋರಾಟ ಮಾಡ್ತಾ ಇದೀಯಲ್ವಾ, ನೀನು ಚಾನೆಲ್ ಮುಖಾಂತರ ಹೋರಾಟ ಮಾಡ್ತಾ ಇದೀಯಾ. ಆನಂದ್ ಗುರೂಜಿ ಯಾರ್ಯಾರಿಗೆ ಮೋಸ ಮಾಡಿದ್ರು, ಎಷ್ಟು ಜನ ನಿನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಎಷ್ಟ್ ಜನಾದ್ರು ಕೇಳಿ, ನೀನ್ ಯಾರು ಕೇಳಕ್ಕೆ? ನೀ ಅಧಿಕಾರಿನ, ಜಡ್ಜ, ನೀನು ಪೊಲೀಸ, ತಾನು ಅಂತ ಯಾರಮ್ಮ? ಮಾತಾಡಬೇಡಿ ಕೃಷ್ಣಮೂರ್ತಿ ಅವರೇ. ಅಲ್ಲಮ್ಮ, ಆಯ್ತಾ? ನಾನು ಈಗಲೇ ನೀವ್ ಯಾರು ನನ್ನ ಹತ್ರ ನೀವ್ ಎಲ್ಲಿ ಇರ್ತೀರಾ ಅಂತ ಸಂಪೂರ್ಣ ನನಗೆ ಗೊತ್ತು, ನಾನು ಮಾಹಿತಿ ಇಲ್ಲಿಂದ ಸೀದಾ ಅಲ್ಲಿಗೆ ಬರ್ತೀನಿ. ನೀನು ತಾನು ಅಂತ ಮಾತಾಡಬೇಡಿ. ನಾನು ಗೌರವ ಕೊಟ್ಟು ತಗೋ, ನಮ್ಮ ಮನೆ ಕೃಷ್ಣಮೂರ್ತಿ ಅಡ್ರೆಸ್, ಅವರೇ, ನಮ್ಮ ಮನೆ ಅಡ್ರೆಸ್, ಕೃಷ್ಣಮೂರ್ತಿ ಅವರೇ ಅಂತ ನಮ್ಮ ಮಾತಾಡ್ತಾ ಆಫೀಸ್ ಇದ್ದೀನಿ. ಅಡ್ರೆಸ್ ಎಲ್ಲ ತಗೊಂಡು ಆಯ್ತಾ? ಡೈರೆಕ್ಟ್ ಆಗಿ ಇಲ್ಲಿಗೆ ಬಮ್ಮ. ನೀನು ಇಲ್ಲೇ ತಾನು ಅಂತ ಕಾಯ್ತಿರ್ತೀನಿ. ನನ್ನ ಹತ್ರ ಮಾತಾಡಕ್ ಹೋಗ್ಬೇಡಿ, ಆಯ್ತಾ? ನೀವು ನನಗೆ ಉತ್ತರ ಕೊಡ್ಬೇಕಾಗತ್ತೆ. ಆಯ್ತು, ಈಗ ನಿಮ್ಮ ಹತ್ರ ಎಲ್ಲರಿಗೂ ಏನ್ ಒಂದೇ ಒಂದು ಒಳ್ಳೆ ಸ್ವಾಮೀಜಿಗೆ ಕೆಲಸ ಅಲ್ಲ ಅಂತ ತೋರ್ಸು. ಸ್ವಾಮೀಜಿಗೆ ನೀನು ಉತ್ತರ ಯಾಕಪ್ಪ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೇಕು? ಕೋರ್ಟ್ಗೆ ಉತ್ತರ ಕೊಡ್ತಾ ಆನಂದ್ ಇದ್ದೀನಿ. ಗುರೂಜಿ, ನೀನ್ ನಾನು ಯಾವ್ದು ಲೆಕ್ಕ ಇಲ್ಲಿ ನಾನು ನಮ್ಗೆ? ಕೆಲಸ ಮಾಡಿದ್ದೀನಿ, ನಾನು ಇಷ್ಟು ಕೋಟಿ ಕೊಟ್ಟಿದ್ದೀನಿ, ಇಷ್ಟು ಸಾವಿರ ಕೊಟ್ಟಿದ್ದೀನಿ, ಇಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ನಿನಗೆ ಯಾಕಪ್ಪ ತೋರಿಸ್ಬೇಕು? ನೀನು ಯಾವ ಬೊಣ್ಣೆ ನಾಯಕ? ನೀನ್ ಮತ್ತೆ ನೀನ್ ಯಾವ ತೊಂಡೆ ನಾಯ್ಕೆ ಅಂತ ನೀನ್ ಯಾವ ನಾನು ಎಲ್ಲ ಬೊಣ್ಣೆ ಮಾಹಿತಿ, ನಾಯಕ? ನನ್ನ ಕಾಲ್ ನಿನಗೆ ಯಾಕೆ ಮಾಡಿದವರೆಲ್ಲ ಅವ್ರು ಮಾಹಿತಿ ವರದಿ ಕೊಡಕ್ಕೆ. ಕೊಡ್ಬೇಕು? ನೀನ್ ಯಾರು? ಆನಂದ್ ಗುರೂಜಿ ನೀನ್ ಯಾರು? ಹೇಳಮ್ಮ ಇಲ್ಲ. ಆನಂದ್ ಗುರೂಜಿ ಇಡೀ ಕರ್ನಾಟಕಕ್ಕೆ ಬೇಕಂತವ್ರು, ಇಡೀ ಹೆಣ್ಣು ಮಕ್ಕಳಿಗೆ ಬೇಕಂತ ಈಗ ಒಂದ್ ಕೆಲ್ಸ ಮಾಡೋಣ, ಜಯಮ್ಮ ಅವ್ರೆ. ಇದುವರೆಗೂ ಆಯ್ತು. ಒಂದು ಈಗ ಹೆಣ್ಣು ಆಯ್ತು, ಮಕ್ಕಳ ನೀವು ಬಾಯಲ್ಲಿ ಗೌರವಬೇಕು. ಆನಂದ್ ಗುರೂಜಿ ಈ ತರ ನಮಗೆ ಕೆಟ್ಟದಾಗ ಬಳಸ್ಕೊಂಡ್ರು, ದೇವಸ್ಥಾನಕ್ಕೆ ಕರೆದ್ರು, ಪಾದ ಪೂಜೆಗೆ ಇಷ್ಟು ಬಿಲ್ ಮಾಡಿದ್ರು, ನಮ್ಮನ್ನ ಬೇರೆ ರೀತಿ ನೋಡಿದ್ರು ಅಂತ ಎಲ್ಲಾರ ಇದೆಯಾ? ಹೋಗ್ಲಿ, ಇದೆಯಾ ಹೇಳಿ? ಈ ಶೋ ಪೂರ್ತಿ ನೀನೇ ಮುಗಿಸ್ಕೊಂಡ್ಬಿಡು, ಹೋಗ್ಲಿ, ಬೇರೆಯವ್ರಿಗೆ ಅವಕಾಶನೇ ಕೊಡ್ಬೇಡ, ಕೆಚ್ಚಾಡ್ಕೊಂಡು ಈ ಶೋ ಅಲ್ಲಪ್ಪ. ಪೂರ್ತಿ ನೀನೇ ತಡೀರಿ, ಮುಗಿಸ್ಬಿಡಿ, ಈಗ ನೀವು ಹೋಗ್ಲಿ. ಕೇಳಿದ್ರಲ್ವಾ, ಅವ್ರು ಉತ್ತರ ಹಾ, ಕೊಡ್ತಾರೆ. ಹೇಳಿ, ಉತ್ತರ ಕೊಡಿ. ತಡೀರಿ. ಗೋಲ್ಡ್ ನಿಮಗೆ ಕೃಷ್ಣಮೂರ್ತಿ ಅವರೇ. ಆನಂದ್ ಮೇಡಮ್, ಓಕೆ, ಒಂದೇ ನಿಮಿಷ ಮೇಡಮ್. ಈಗ ಆನಂದ್ ಗುರು ವಿಚಾರ ನಿನಗೆ ಒಂದಿಂಚು ಗೊತ್ತಿಲ್ಲ ಜಯಮ್ ಅವ್ರೆ, ಆಯ್ತು, ಗೌರವ ಬೇಕು, ಗೌರವದಲ್ಲಿ ಮಾತಾಡ್ತೀನಿ. ಆನಂದ್ ಗುರೂಜಿ ಅವ್ರ ವಿಚಾರ ಒಂದಿಂಚು ನಿನಗೆ ಗೊತ್ತಿಲ್ಲ. ಯಾವಾಗ ಬಂದ್ರು, ಯಾವ ಏರಿಯಾಗೆ ಬಂದ್ರು, ಬನಶಂಕರಲ್ಲಿ ಏನ್ ಮಾಡಿದ್ರು, ಯಾವ ದೇವಸ್ಥಾನದಲ್ಲಿ ಏನ್ ನಿಂತ್ಕದ್ರು, ಏನೇನಾಯ್ತು? ಒಬ್ಬ ಸ್ವಾಮೀಜಿನ ಉಳಿಸ್ಕೊಳಕ್ಕೆ ನಿನ್ನ ಪ್ರಯತ್ನ ಆದ್ರೆ ಇಡೀ ಕರ್ನಾಟಕದಲ್ಲಿ ಮೋಸ ಹೋಗ್ತಿರೋಂತ ಪ್ರತಿ ಕನ್ನಡಿಗರನ್ನು ಉಳಿಸೋದೇ ನನ್ನ ಕರ್ತವ್ಯ. ನನ್ನ ಮೇಲೆ FIR ಆಗಿದೆ. ಬಂದು ಆನಂದ್ ಗುರೂಜಿ ಕೇಳಿಸ್ಕೊಳ್ಳಮ್ಮ. ಅನ್ಯಾಯ ಆಗಿದೆ ಈಗ ಅಂದ್ರೆ ನೀನ್ ಹೇಳಿದ್ದೆಲ್ಲ ನಾನು ಅವ್ರ ಕೇಳಿಸ್ಕೊಳ್ಳಲ್ಲ. ಪರ ಹೋರಾಟ ಮಾಡಕ್ ರೆಡಿ. ಕೃಷ್ಣಮೂರ್ತಿ ಅವರೇ, ಸರಿ, ನೀವ್ ಹೇಳಿದ್ದೆಲ್ಲ ಜಯಮ್ಮ, ನಾನು ಹೇಳಿದ್ದು ಜಯಮ್ಮ, ಕೇಳ್ಬೇಕಲ್ವಾ? ನೀವು ಪ್ರಶ್ನೆ ಕೇಳಿದ್ರಲ್ವಾ, ಪ್ರಶ್ನೆಗೆ ಉತ್ತರ ಬೇಕಾ? ಒಟ ಅಂತ ಬರೀ ಮಾತಾಡ್ತಾ ಇರ್ಬೇಕು. ಅಲ್ಲ, ಉತ್ತರ ಕೊಡ್ಲಿ. ಮತ್ತೆ ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ಇರಿ, ಮಾತಾಡಿ ಸರ್. ಜಯಮ್ಮ ಅವ್ರೆ, ನಿಮ್ಗೆ ಆನಂದ್ ಗುರೂಜಿ ಬೇಕು, ಆದ್ರೆ ನನಗೆ ಕರ್ನಾಟಕದಲ್ಲಿ ಇರೋ ಜನ ಬೇಕು. ಈ ಗ್ಯಾರಂಟಿ ನ್ಯೂಸ್ ಅವ್ರಿಗೂ ಜನ ಬೇಕು, ಕರ್ನಾಟಕ ಜನಕ್ಕೆ. ಕೃಷ್ಣಮೂರ್ತಿ ತಪ್ಪು ಮಾಡಿದ್ರು ಇವ್ರು ಸ್ಟೋರಿ ಮಾಡ್ಬೇಕು, ಆನಂದ್ ಗುರೂಜಿ ತಪ್ಪು ಮಾಡಿದ್ರು ಮಾಡ್ಬೇಕು, CM ಮಾಡಿದ್ರು ಮಾಡ್ಬೇಕು. ಇವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಸೇಮ್ ಸಾಮ್ರಾಟ್ ಟಿವಿ ಆಗಿರ್ಲಿ, ಲೈವ್ ಆಗಿರ್ಲಿ, ಮಾಡ್ಬೇಕಾಗಿರೋ ತಪ್ಪು ಮಾಡಿದವನ್ನ ಗುರ್ಸ್ಬೇಕಾದ್ರೆ ಒಂದು ಪತ್ರಕರ್ತವರೇ ಕರ್ತವ್ಯ. ಅದ್ರ ನಾನ್ ಮಾಡಿದ್ದೀನಿ. ನೀವ್ ಮಧ್ಯದಲ್ಲಿ ಬಂದ್ಬಿಟ್ಟು ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ನಿನಗೆ ವಿಚಾರಗಳೇ ಗೊತ್ತಿಲ್ಲ. ಕರ್ಸಿ ಆನಂದ್ ಗುರೂಜಿನ, ನಾಳೆ ಇದೇ ಗ್ಯಾರಂಟಿ ನ್ಯೂಸ್ ಅಲ್ಲಿ ಕುತ್ಕೊಳ್ಳೋಣ, ಪೂರ್ತಿ ಡಾಕ್ಯುಮೆಂಟ್ ಸಮೇತ ತರ್ತೀನಿ. ಗ್ಯಾರಂಟಿ ನ್ಯೂಸ್ ಅಲ್ಲೇ ಒಂದ್ ಟೈಮ್ ಫಿಕ್ಸ್ ಮಾಡ್ಬಿಡಕ್ ಹೇಳಿ ಆನಂದ್ ಗುರೂಜಿಗೆ, ನಮ್ಗಿಬ್ರಿಗೂ ಡಿಸ್ಕಷನ್ಗೆ. 25ನೇ ತಾರೀಕು ನಾನು ಹೋರಾಟ ಮಾಡಲ್ಲ, 25ನೇ ತಾರೀಕು ಪ್ರೆಸ್ ಮೀಟ್ ಮಾಡಲ್ಲ, ನಾಳೆನೆ ಆನಂದ್ ಗುರೂಜಿ ಬರಕ್ ಹೇಳಿ. ಆನಂದ್ ಗುರೂಜಿ ಸಂಪೂರ್ಣ ಇಂಚಿಂಚು ಮಾಹಿತಿ ಇದೇ ಗ್ಯಾರಂಟಿ ನ್ಯೂಸ್ ಅಲ್ಲಿ ಪ್ರಸಾರ ಮಾಡೋಣ. ಕೃಷ್ಣಮೂರ್ತಿ ಅವರೇ, ಸಾರಿ ಫಾರ್ ದ ಇಂಟರಪ್ಟ್. ಕೇಳಿಸ್ಕೊಳ್ಳಿ, Yes, madam. ನಾನು ವಿದ್ಯಾ ಮಾತಾಡ್ತಾ ಇರೋದು. Yes, madam. ಆರಂಭದಿಂದಲೂ ದಿವ್ಯಾ ವಸಂತ ಹೇಳ್ತಾ ಇದ್ರು 25ಕ್ಕೆ ನಾವು ಸುದ್ದಿಗೋಷ್ಠಿಯನ್ನ ಇಟ್ಟಿದ್ದೀವಿ ಅಂಡ್ ಏನೋ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ದಯವಿಟ್ಟು ಅದು ಯಾವ ಡಾಕ್ಯುಮೆಂಟ್ಸ್, ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದ್ ಸ್ವಲ್ಪ ಹೇಳ್ಬಿಟ್ರೆ. ಎಸ್ ಮೇಡಮ್, ಫಸ್ಟ್ ಒನ್ ಅವ್ರದ್ದು ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು ಒಂದು. ಓಕೆ. ಎರಡನೇದು, ಎಷ್ಟು ಜನದ ಹತ್ರ ಇವರು 3 ಲಕ್ಷ 2 ಲಕ್ಷ ಸುಮಾರು 180 ಜನ ನಮ್ಮ ಹತ್ರ ಕಂಪ್ಲೇಂಟ್ದಾರರು, ವಾಯ್ಸ್ ರೆಕಾರ್ಡು, ವಿಡಿಯೋ ರೆಕಾರ್ಡ್, ಇದೇ ರೆಕಾರ್ಡ್, ಇದು ನಿಮ್ಮಲ್ಲೂ ರೆಕಾರ್ಡ್ ಆಗ್ತಾ ಇರುತ್ತೆ, ನಿಮ್ ಗಮನದಲ್ಲಿ ಇರ್ಲಿ ಮೇಡಮ್. ಅಷ್ಟು ಜನ ಬಂದು ನಮ್ಮ ಕಂಪ್ಲೇಂಟ್ ಕೊಟ್ಟಿರೋಂಥ ವಿಡಿಯೋಗಳು, ಅವ್ರು ಹತ್ಕೊಂಡಿರೋದು, ಸುಟ್ಕೊಂಡಿರೋದು, ಅದೊಂದು. ಮೂರನೇದು, 2017ನೇ ಇಸ್ವಿಯಲ್ಲಿ ಯಾರ ಮೇಲೆ FIR ಮಾಡಿದ್ರು, ಕೋರ್ಟ್ ಅಲ್ಲಿ ಹೋಗಿ ಹೆಂಗ್ ರಾಜಿ ಮಾಡ್ಕೊಂಡ್ಬಂದ್ರು, ಅವೆಲ್ಲಾನು. ನಾಲ್ಕನೇದು, ಇದೇ ಆನಂದ್ ಗುರೂಜಿನ FIR ಕಾಪಿಯಲ್ಲಿ ನಮ್ಮ ಹೆಸರು ತೋರಿಸಿದ್ರಲ್ಲ, ಬಡಿಯಕ್ ಬಂದ್ರು ಅಂತ. ಇದು ನಾವು ಬಡಿಯಕ್ ಹೋಗಿರೋದು ಅಲ್ಲ. ಅದು ಆಲ್ರೆಡಿ ಅವ್ರ ಆಶ್ರಮದ ಪಕ್ಕದಲ್ಲೇ ಬೋವಿಯಲ್ಲಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇರೋ ಜನ ಆನಂದ್ ಗುರೂಜಿನ ಒಡೆಯಕ್ ಹೋಗಿದ್ದು, ಜಗಳ ಮಾಡಿದ್ದು. ಆನಂದ್ ಗುರೂಜಿ ಆಶ್ರಮ ಬೇಡ ಅಂತ ಜಗಳದ ಕಿತಾಪತಿ ಮಾಡ್ಕೊಂಡಿದ್ದಾಗ ಕಾರಣ ಏನ್ ಸರ್? ಮೇಡಮ್, ಅಲ್ಲಿ ಆ ಜಾಗ ಇದೆಯಲ್ಲ, ಆಕ್ಚುಲಿ ಮೂಲತಃ ಸರ್ಕಾರಿ ಜಾಗ ಅಂತ ಇದ್ದಿದ್ದು, ಸರ್ಕಾರಿ ಜಾಗನೇ. ಆದ್ರೆ ನಂಜಪ್ಪ ಅಂತ ಒಬ್ಬ ವ್ಯಕ್ತಿ ಇದಾರೆ. ಆ ನಂಜಪ್ಪ ಯಾರು ಅಂತಂದ್ರೆ ಇದೇ ಸ್ವಾಮೀಜಿಗೆ ಸಂಬಂಧಪಟ್ಟಂತ ಗುಡ್ ಫ್ರೆಂಡ್. ಇದೇ ಜಾಗ ಇತ್ತಲ್ಲ ಮೊದ್ಲು, ಅವರು SC ಜನ, ಬೋಬಿ ಅವರು, ಅವ್ರಿಗೆ ಸಂಬಂಧಪಟ್ಟಿದ್ದ ಜಾಗ 16 ಎಕರೆ ಮೇಲ್ಪಟ್ಟಿದೆ ಅವ್ರದ್ದು.
ಆಮೇಲೆ ಈ ಆನಂದ್ ಗುರುಜಿ ಏನ್ ಮಾಡ್ತಾರೆ, ಇದೇ ಈ ನಂಜಪ್ಪ ಇದಾರಲ್ಲ, ನಂಜಪ್ಪನ ಬಗ್ಗೆ ಬೇರೆ ಬೇರೆ ತಪ್ಪಾಗಿ ಹೇಳಿದ್ದಕ್ಕೆ ಅಲ್ಲಿರೋ ಗ್ರಾಮಕ್ಕೆ ಕೆಲವ್ರಿಗೆ ಬೇಜಾರಾಗುತ್ತೆ. ಆಮೇಲೆ ಅದೇವನ್ನ ಗಣೇಶ ಇಟ್ಟಿರ್ತಾರೆ. ಆ ಗಣೇಶನ ಸಂದರ್ಭದಲ್ಲಿ ಆನಂದ್ ಗುರುಜಿ ಕಾರ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆನಂದ್ ಗುರುಜಿ ಏಕವಚನದಲ್ಲಿ ತಪ್ಪಾಗಿ ಮಾತಾಡ್ಬಿಡ್ತಾರೆ ಗ್ರಾಮದ ಹುಡುಗರ ಹತ್ರ. ಆವಾಗ ಆ ಗ್ರಾಮದಲ್ಲಿ ಹುಡುಗರು ಅವ್ರ ಮೇಲೆ ಗಲಾಟೆ ಮಾಡ್ತಾರೆ, ನಮ್ಮೂರಲ್ಲಿ ನೀವು ಆಶ್ರಮ ಕಟ್ಕೊಂಡು ನಮ್ಮ ಬಗ್ಗೆನೇ ನೀವು ತಪ್ಪಾಗಿ ಮಾತಾಡ್ತೀರಾ ಅಂತ. ಆವಾಗ ಅಲ್ಲೆಲ್ಲ ಜನ ಎಲ್ಲ ಸೇರಿ ಸಮಾಧಾನ ಮಾಡಿ ಕಳಿಸ್ತಾರೆ. ಅದ್ಯಾಕೆ ದಿವ್ಯಾ ವಸಂತನ್ ಮೇಲೆ ಮತ್ತೆ ದಿವ್ಯಾ ವಸಂತ ಗ್ಯಾಂಗ್ ಅಂತ ನಿಮ್ಮೇಲೆ ಬರುತ್ತೆ? ಅಲ್ಲಾಗಿದ್ದ ಜಗಳ ಕಾರಣ? ಮೇಡಮ್ ಇದುವರೆಗೂ ಜಗಳನೂ ಆಗಿಲ್ಲ. ನಾ ಆನಂದ್ ಗುರುಜಿ ಮುಖನೂ ನೋಡಿಲ್ಲ, ಆನಂದ್ ಗುರುಜಿ ಯಾವ ಕಾರ್ ಇದೆ ಅಂತ ಗೊತ್ತಿಲ್ಲ. ಆನಂದ್ ಗುರುಜಿಗೆ ಒಂದು ದಿನ ನಾವು ಕಾಲ್ ಮಾಡಿಲ್ಲ, ಸೆಕೆಂಡ್ ಪಾರ್ಟಿ ಕೈಲೂ ಮಾಡಿಸಿಲ್ಲ, ಥರ್ಡ್ ಪಾರ್ಟಿ ಕೈಲೂ ನಾವು ಮಾತಾಡಿಲ್ಲ. ಓಕೆ FIR ಕಾಪಿ ನೀವು ಕೂಡ ಓದಿರ್ತೀರಿ, ಅವ್ರು ಹಾಕಿರೋ FIR ಅಲ್ವಾ ಕೃಷ್ಣಮೂರ್ತಿ ಅವರೇ? ಡೇಟ್ ಎಲ್ಲ ಮೆನ್ಷನ್ ಮಾಡಿ ಅವ್ರ ಮನೆಗೆ ವಾಪಸ್ ಯಾವುದೋ ಒಂದು ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕಾರ್ನ ಅಡ್ಡಗಡ್ತೀರಿ, ಬಾಯಿಗೆ ಬಂದಂಗೆ ಬೈತೀರಿ, ನಿಂದಿಸ್ತೀರಿ, ಅವಾಚ್ಯ ಪದಗಳಿಂದ ಹಣಕ್ಕೆ ಬೇಡಿಕೆ ಇಡ್ತೀರಿ, ಇವೆಲ್ಲವೂ ಸುಳ್ಳ? ಅದ್ ಏನಾದ್ರೂ ಒಂದೇ ಒಂದು ಎವಿಡೆನ್ಸ್, ಒಂದೇ ಒಂದು ಚಿಕ್ಕದೊಂದು ಎವಿಡೆನ್ಸ್ ಸಿಕ್ಬಿಟ್ರೆ ಸ್ವಾಮೀಜಿ ಆಶ್ರಮದಲ್ಲಿ ನಾನು ಗುಲಾಮ್ನಾಗ ಕೆಲಸ ಮಾಡ್ತೀನಿ. ಓಕೆ ಏನಾದ್ರೂ FIR ಕಾಪಿಯಲ್ಲಿ ಮೇಡಮ್, ಹಾಗಾದ್ರೆ ಆನಂದ್ ಗುರೂಜಿಗೆ ಈ ನಿಮ್ಮ ಚಾನೆಲ್ ಮೇಲೆ ಮತ್ತೆ ಕೃಷ್ಣಮೂರ್ತಿ ಮೇಲೆ ಟಾರ್ಗೆಟ್ ಯಾಕೆ? ಇದೇನಾಗುತ್ತೆ, ನಾವು 4 ವರ್ಷದಿಂದ ಆನಂದ್ ಗುರೂಜಿ ಆಶ್ರಮ ಕಟ್ಟವ್ರಂತ ಮಾಹಿತಿ ಬರುತ್ತೆ. ಆ ಜಾಗ ಸರ್ಕಾರಿ ಜಾಗ ಅಂತ ನಮಗ್ ಗೊತ್ತಾಗುತ್ತೆ. ಆ ಸರ್ಕಾರಿ ಜಾಗಕ್ಕೆ ಆನಂದ್ ಗುರೂಜಿ 1.5 ಕೋಟಿ ದುಡ್ಡು ಎತ್ಕೊಂಡು ಇಡೀ ನಮ್ಮ ಲೋಕಲ್ ಏನು ಚಿಕ್ಕಜಾಲ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ಜಾಲ ಹೋಬಳಿ ವ್ಯಾಪ್ತಿಯಲ್ಲಿ ಇರುವಂತ ಬಿಲ್ಡರ್ಸ್ಗಳ ಹತ್ರ ಓಡಾಡ್ತಾರೆ, ಏನು ನನಗೆ ಈ ಡಾಕ್ಯುಮೆಂಟ್ ಮಾಡ್ಕೊಡಿ ಅಂತ. ಆದ್ರೆ ಯಾವ ತಹಸೀಲ್ದಾರ್, ಯಾವ DC, ಯಾವ AC ಕೂಡ ಡಾಕ್ಯುಮೆಂಟ್ ಆನಂದ್ ಗುರೂಜಿ ಮಾಡ್ಕೊಡಲ್ಲ. ಯಾಕೆ ಮಾಡ್ಕೊಡಲ್ಲ ಅಂತಂದ್ರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ವಜಾ ಆಗಿ ಇವ್ರದ್ದು ಸರ್ಕಾರಿ ಜಾಗ ಅಂತಾನೆ ಇದೆ, ಡಾಕ್ಯುಮೆಂಟ್ ಕೊಡ್ತೀರಿ. ಆವಾಗ ಆನಂದ್ ಗುರೂಜಿ ಏನ್ ಮಾಡ್ತಾರೆ, 2023-24 ಇಸ್ವಿಯಲ್ಲಿ MC ಹತ್ರ ಹೋಗಿ ಡೈರೆಕ್ಟ್ ಆಗಿ ಆರ್ಡರ್ ಮಾಡಿಸ್ಕೊಂಬಂದು ಅವ್ರ ಹೆಸರು ಪಾಣಿ ಮಾಡಿಸ್ಕೊಂಡ್ಬಿಡ್ತಾರೆ. ಯಾರೋ ಮಾಡ್ದಿದ್ದವ್ರು AC ಹೆಂಗೆ ಪಾಣಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟೋರಿ ಸಾಮ್ರಾಟಲ್ಲಿ ನಾವೇ ಮಾಡ್ತೀರಿ. ಆವಾಗ ಸ್ವಾಮಿ ಏನ್ ಮಾಡ್ತಾರೆ, ನನ್ಗೂ ಸ್ವಾಮಿಗೆ ಯಾವತ್ತೂ ನೋಡಿರ್ಲಿಲ್ಲ, ಸ್ವಾಮಿ ಏನ್ ಮಾಡ್ತಾರೆ, ನಂಜಪ್ಪ ಅನ್ನೋ ವ್ಯಕ್ತಿನ ಕಳಿಸ್ತಾರೆ, ಇವ್ರ ಹತ್ರ ಮಾತಾಡಪ್ಪ, ಅದೇನೋ ಸ್ಟೋರಿ ಅಂತೆ CD ಅಂತೆ ಏನೇನೋ ಮಾಡ್ತಾವನೆ ಅಂತ. ಆದ್ರೆ ಯಾವತ್ತೂ ನಾನು CD ಸುದ್ದಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾತಾಡೇ ಇಲ್ಲ. ಆನಂದ್ ಗುರೂಜಿ ಮಿಸ್ಟಿಕ್ ಜಮೀನ್ ಬಗ್ಗೆನೇ ಚರ್ಚೆ ಮಾಡ್ಕೊಂಡು ಬರ್ತಾ ಇರ್ತೀನಿ. 3 ಜನ ಬರ್ತಾರೆ, 4 ಜನ ಬರ್ತಾರೆ, ರಕ್ಷಣಾ ವೇದಿಕೆಯವರು ಬರ್ತಾರೆ, ಅವ್ರ ಜೊತೆಯಲ್ಲಿ ಇರೋಂತ P ಮೂರ್ತಣ್ಣ ಹೇಳ್ತಾರೆ, ಯಾಕೆ ಬ್ರದರ್ ನಮ್ಮವ್ರು ಯಾಕೆ ಹಿಂಗೆಲ್ಲ ಮಾಡ್ತೀರಾ? ಮೂರ್ತಣ್ಣ ಹಂಗಲ್ಲ, ಈ ಜಮೀನ್ ಸರ್ಕಾರಿ ಜಾಗದ್ದು, ಇವೆಲ್ಲ ನಾನು ಎಲ್ಲರಿಗೂ ಹೇಳ್ತೀನಿ. ಆವಾಗ ನಾನು ಇವ್ರ ಮಾತು ಕೇಳಲ್ಲ ಅಂದಿದ ತಕ್ಷಣ ಇವ್ರು ಮಾಡ್ತಾರೆ, ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತರ್ತಾರೆ. ಅವ್ರಿಗೆ ಯಾವಾಗ ಸ್ಟೇ ತರ್ತಾರೋ, ಸ್ಟೇ ಬಂದಾಗಿಂದ ಸ್ಟಿಲ್ ಈಗ ತನಕ ಒಂದು ಸ್ಟೋರಿನೂ ಆನಂದ್ ಗುರೂಜಿ ವಿಚಾರದಲ್ಲಿ ನಾವು ಯಾವತ್ತೂ ಸ್ಟೋರಿಗಳು ಮಾಡಿದವರಲ್ಲ. ಆನಂದ್ ಗುರೂಜಿ ವಿಚಾರ ಎಲ್ಲೂ ಧ್ವನಿ ಎತ್ತಿಲ್ಲ. ಆಮೇಲೆ M-Live ಅಲ್ಲಿ 8ನೇ ತಾರೀಕಿಗೆ ಸ್ಟಾಪ್ ಆಗುತ್ತೆ ಇದೇ ತಿಂಗಳು. ಆ 8ನೇ ತಾರೀಕಲ್ಲಿ ಏನಕ್ಕೆ ಸ್ಟಾಪ್ ಆಗುತ್ತೆ, ಮುಂದಕ್ಕೆ ಯಾಕೆ ಹಾಕಿಲ್ಲ ಅಂದ್ರೆ, ಇದೇ DCP ಅಮೃತಹಳ್ಳಿ DCP ಅವರು ನನಗೆ ಕರ್ಸ್ಕೊಳ್ತಾರೆ, ನಿನ್ಗೂ ಆನಂದ್ ಗುರೂಜಿಗೆ ಏನ್ ಸಂಬಂಧ ಅಂತ ಕೇಳ್ತಾರೆ. ಹೇಳ್ತೀನಿ ಸರ್, 5 ಜನ ಹೆಣ್ಮಕ್ಳ ಜೊತೆ ನಾನು ಮಲಗ್ತೀನಿ ಅಂತ ನಮ್ಗೆ ಹೇಳ್ತಾರೆ ಅಂದ್ರೆ 5 ಜನ ಹೆಣ್ಮಕ್ಳು ಯಾರು, ಯಾವ ಡಿಪಾರ್ಟ್ಮೆಂಟ್ ಅವರು? ಸ್ವಾಮೀಜಿಗೂ ಕಾಲಿಗೆ ಬೀಳೋ ಹೆಣ್ಮಕ್ಳ ಅಥವಾ ನನ್ನ ಮನೆಯಲ್ಲಿ ಇರೋ ಹೆಣ್ಮಕ್ಳು, ಇಲ್ಲ ಬೇರೆ ಬೇರೆ ಹೆಣ್ಮಕ್ಳ? ಸ್ವಾಮಿ ಅಂತ ಇಪ್ಪನ ಕಾಲಿಗೆ ಬೀಳೋರು 5 ಜನ ಹೆಣ್ಮಕ್ಳು ಯಾರು ಬತ್ತೆ? ಮಲಗಿದ್ರು ತಪ್ಪಿಲ್ಲ ಅಂತಂದ್ರೆ ಈ ಪದವನ್ನ ಮಾತಾಡ್ತಾ ಇದ್ದೀರಾ? ಎಸ್ ಮೇಡಮ್, ಕೃಷ್ಣಮೂರ್ತಿ ಅವರೇ, ಆಡಿಯೋದಲ್ಲಿರೋದನ್ನ ಮಾತಾಡ್ತಾ ಇದ್ದೀರಾ? ಎಸ್ ಮೇಡಮ್, ಇದಲ್ಲ ಈ ಆಡಿಯೋ ಇನ್ನೊಂದ್ಸಲ ಕೇಳಿಸ್ಕೊಂಡ್ರೆ ಒಳ್ಳೇದಂತ. ಅವ್ರು ಏನ್ ಮಾತಾಡಿದ್ದಾರೆ? ಮಲ್ಕೊಂಡ್ರು, ನಂದೇನ್ ಮೇಡಮ್ ನಿಮಗೆ ನಾನು ಐಡಿಯಾ ಕೊಡ್ತೀನಿ ಮೇಡಮ್. ನಮ್ಮ ಹತ್ರ 4 ಆಡಿಯೋ ಇದಾವೆ. ದಲಿತರನ್ನ ಬೈದಿರೋಂತ ಪದ ಇನ್ನು ನಾನು ರಿಲೀಸ್ ಮಾಡಿಲ್ಲ, ಮಾಡೋಣ, ಎಲ್ಲಾನು ನಿಮ್ ಮುಂದೆನೆ ಕೊಡ್ತೀನಿ. ಯಾಕೆ ರಿಲೀಸ್? ಒಂದ್ ಸೆಕೆಂಡ್ ನೋಡಿ, ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಜಯಮ್ಮ ಸುಮ್ನಿರಿ. ಯಾಕೆ ಸರ್? ಈಗ ಇದೇ ನೀವು ದಿಸ್ ಇಸ್ ದ ರೈಟ್ ಟೈಮ್ ಅಲ್ವಾ? ಎಸ್ ಇಲ್ಲ, ನಿಮಗೆ ಆನ್ಸರ್ ಕೊಡಲೇಬೇಕಾದ್ರೆ ನಂದು ಇಂಪಾರ್ಟೆಂಟ್ ಟೈಮ್ ಇದು. ನಾನು 1 ನಿಮಿಷ ಬ್ರೇಕ್ ಕೊಡ್ಬೇಕಾ ನಿಮ್ಗೆ? ಇಲ್ಲ ಹೇಳಿ, ಕಳಿಸ್ಕೊಡ್ತೀರಾ? ನಾನು 1 ನಿಮಿಷ ಕೇಳಿಸ್ಕೊಳ್ಳಿ. ಅವ್ರು ಯಾವತ್ತು ಜಾತಿ ಧರ್ಮ ಯಾವತ್ತು ನೋಡಿದವ್ರೆ, ಎಲ್ಲರನ್ನೂ ನೀವು ಒಬ್ಬ ವ್ಯಕ್ತಿ ಪರ ಕೂತ್ಕೊಂಡು ಚರ್ಚೆ ಮಾಡಬೇಡಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ನೀವು ಒಬ್ಬ ವ್ಯಕ್ತಿ ಪರವಾಗಿ ಮಾತಾಡಂಗಿಲ್ಲ. ಕೃಷ್ಣಮೂರ್ತಿ ಅವ್ರ ಮಾತನ್ನ ತಗೋಬೇಡಿ, ಇಲ್ಲ ನನ್ನ ಕೇಳಿಸ್ಕೊಳ್ಳಿ, ನಾನು ವಿದ್ಯಾ ಮಾತಾಡ್ತಾ ಇರೋದು. ದಿಸ್ ಇಸ್ ದ ರೈಟ್ ಟೈಮ್. ಪ್ಲೀಸ್ ಅದನ್ನ ನನ್ನ ಚಾನೆಲ್ ಅಲ್ಲಿ ನಿಮ್ಮನ್ನ ಈಗ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೆ ಶೇರ್ ಮಾಡ್ತೀರಾ? ಈಗಲೇ ಮಾಡ್ತೀವಿ ಮೇಡಮ್. ಅದೇನಾಗಿದೆ, ನಮಗೆ
ಆ ಜಾಸ್ತಿ ರೆಕಾರ್ಡು ನಮಗೆ 18-19 ನಿಮಿಷ ಇರೋದಕ್ಕೋಸ್ಕರ ವಾಟ್ಸಪ್ಗೆ ಹೋಗಲ್ಲ. ಮೇಲ್ ಐಡಿ ಇದೆ. ಈಗ ನಮ್ಮ ಹುಡುಗನ ನಿಮ್ಮ ಯಾವ್ದಾದ್ರು ಮೇಲ್ ಐಡಿ ಇದ್ರೆ ಕೊಡಿ. ನಮ್ಮ ಹುಡುಗ 2 ರೆಕಾರ್ಡ್ ಅನ್ನ ನಿಮಗೆ ಕಳಿಸ್ತಾರೆ. ಓಕೆ. ಈ 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನನ್ ತಪ್ಪಿಲ್ಲ ಅನ್ನೋ ರೆಕಾರ್ಡ್ ಅನ್ನ ಕೇಳಿಸ್ಕೊಂಡು ನೀವೇನ್ ಉತ್ತರ ಕೊಡ್ತೀರಾ? ನೀವೇ ಉತ್ತರ ರೆಕಾರ್ಡ್ ಕೇಳಿಸ್ಕೊಂಡಿದೀವಿ, ಅದನ್ನ ಕೇಳಿಸ್ಕೊಂಡಿದೀವಿ. ಇನ್ನು continuation. ಅದನ್ನ 2 ಸಲ ಹಾಕಿದ್ವಿ. 1 ಸೆಕೆಂಡ್. ದಿವ್ಯಾ ವಸಂತ್ ಅವರೇ ಪ್ಲೇ ಕೊಟ್ರು, ನಮ್ಗೆ ಪ್ಲೇ ಮಾಡಿದ್ವಿ. ಅದನ್ನ ಹೊರತುಪಡಿಸಿ ಮಾತಾಡಬಾರ್ದು ಪದವನ್ನ ಅವ್ರು ಬಳಸಿದ್ದಾರೆ ಅಂತಂದ್ರಿ. ಕಳಿಸ್ಬೋದಾ ದಯವಿಟ್ಟು ಅದನ್ನ ನಮ್ಗೆ? ಎಸ್ ಮೇಡಮ್, ಅದು ಈಗ ನಿಮ್ಗೆ ಈಗ ಆಡಿಯೋದಲ್ಲಿ ಈಗ ನಿಮ್ದು ಮೇಲ್ ಐಡಿ ಕಳಿಸಿ 2 ಆಡಿಯೋ ಇದೆ. ನಿಮ್ಗೆ 2 ಆಡಿಯೋನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಅದು 18 ನಿಮಿಷದ ಲಾಂಗ್ ಇದೆ ಅಂತನಾ? ದಯವಿಟ್ಟು ನೀವು ಕಾಲ್ ನ ಮತ್ತೆ ರಿಸೀವ್ ಮಾಡ್ಬೇಕು ಕೃಷ್ಣಮೂರ್ತಿ ಅವರೇ. ಈಗ ಆಮೇಲೆ ಅದು ಅವರು ಕಟ್ ಜಾತಿ ಬಗ್ಗೆ ಅಂತ ಮಾತಾಡಿದ್ರಲ್ಲ, ಅದನ್ನು ಕೊಡ್ಬೇಕು ನಮ್ಗೆ. ಅದನ್ನೇ ನಾನು ಒಂದು ದಲಿತ ಹೆಣ್ಮಗಳು, ಆ ತರ ಜಾತಿ ಬಗ್ಗೆ ಅವ್ರು ಮಾತಾಡಿದಾರೆ ಅಂದ್ರೆ ಆ ಆಡಿಯೋನ ಇವ್ರು ಕೊಡ್ಬೇಕು, ನಮಗ್ ಕೊಡ್ಬೇಕು. ನಾವು ಬಿಡಲ್ಲ. ಒಂದ್ ನಿಮಿಷ ಕೇಳ. ಕೃಷ್ಣಮೂರ್ತಿ ಅವರೇ ನೋಡಿ, ಯಾವತ್ತು ಅವರು ಜಾತಿ ಬಗ್ಗೆ ಯಾವತ್ತೂ ಮಾತಾಡಿದವರಲ್ಲ. ನಾನೊಂದು ದಲಿತ ಹೆಣ್ಮಗಳಾದ್ರೂ ನಮ್ಮ ಮೂರ್ತಿ ಅಣ್ಣವರು ದಲಿತವರು ಕರ್ನಾಟಕ ಅಂಬೇಡ್ಕರ್ ಹಿಂದುಳಿದವರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀಮತಿ ಜಯಮ್ಮ ಅವರೇ. ಅವ್ರ ಮನೆಗೆ ಹೋಗಿ ಅವ್ರು ಕುತ್ಕೊಳ್ಳೋ ಪಕ್ಕದಲ್ಲೇ ಸೀಟಲ್ಲೇ ಕುತ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಕಾಫಿನೂ ಕುಡ್ದಿದೀವಿ, ಎಲ್ಲ ಮಾಡಿದೀವಿ. ಒಂದು ಸಲ ಅವರು ಇವರು ಜಾತಿ ಬಗ್ಗೆ ಯಾವತ್ತೂ ಒಂದು ಮಾತು ಮಾತಾಡಿದವರಲ್ಲ. ನಿಜನ ಜಯಮ್ಮ ಅವರೇ? ಹೌದು, ನಿಜನ ಜಯಮ್ಮ ನಿಜ. ಇದನ್ನ ನಾನು ಇದಾಗಿ ಹೇಳ್ತಾ ಇದೀನಿ. ಕಾಫಿ ಎಲ್ಲ ಕುಡ್ದಿದ್ರೆ, ಒಟ್ಟಿಗೆ ಊಟ ಮಾಡಿದ್ರೆ, ಅವ್ರ ಪಕ್ಕದಲ್ಲೇ ಅವ್ರು ಕುತ್ಕೊಂಡು ಪಕ್ಕದಲ್ಲೇ ಜಾತಿ ಬಗ್ಗೆ ಮಾತಾಡಿದ್ರೆ ಆತರ ಜಾತಿ ಅವ್ರು ಬೇರೆ ಜಾತಿ ಬಗ್ಗೆ ಒಬ್ಬರು. ಒಂದ್ ಸೆಕೆಂಡ್ ಅವ್ರೇನೋ ಹೇಳ್ತಿದ್ರೆ. ಒಂದ್ ನಿಮಿಷ ಕೇಳಿ. ಸರಿ, ನೀವು ಸ್ವಾಮೀಜಿನ ಸಮರ್ಥನೆ ಮಾಡ್ಕೊಳ್ಳೋದು, ನಿಮಗೆ ಸ್ವಾಮೀಜಿ ಬೇಕು, ನೀವು ಸಮರ್ಥನೆ ಮಾಡ್ಕೊಳ್ಳಿ. ನನಗೆ ನನ್ನ ಜನಕ್ಕೆ ಸ್ವಾಮೀಜಿ ಹೇಳ್ತಾ ಇರೋ ಭವಿಷ್ಯಗಳು ಅವೆಲ್ಲವೂ ರಾಶಿಫಲಗಳು ಇವೆಲ್ಲ ನಮ್ಮ ಜನಗಳಿಗೆ ತಟ್ಟಬಾರ್ದು. ಈಗ ಆಡಿಯೋ ಏನಿದೆ ಕಳಿಸ್ಕೊಟ್ಬಿಡಿ ಕೃಷ್ಣಮೂರ್ತಿ ಅವರೇ. ಜಯಮ್ಮ ಅವರೇ ಇಲ್ಲಿ ಕೇಳ್ರಿ, ಹೋರಾಟ ಮಾಡ್ತೀನಿ ಕೃಷ್ಣಮೂರ್ತಿ ಅವರೇ. ದಲಿತರ ಬಗ್ಗೆ, ಆತರ ಜಾತಿ ಬಗ್ಗೆ, ಆತರ ಏನಾದ್ರು ಆ ಪದನ ಉಪಯೋಗಿಸಬಾರ್ದು. ದಲಿತರಂತ ಯಾಕ್ರಿ ಬಳಸಬಾರ್ದು? ಇಲ್ಲ ನೀವ್ ಯಾಕೆ ಏನ್ ಮಾತಾಡ್ತಾ ಇದ್ದೀರಾ? ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಮೇಡಮ್. ದಲಿತ ಅಕಸ್ಮಾತ್ ಜಾತಿ ಬಗ್ಗೆ ಮಾತಾಡಿದ್ರೆ ಪರಿಶಿಷ್ಟ ಜಾತಿ ಪಂಗಡ ಅಂತ ಬಳಸಬೇಕು ಅಂತ ಮಾತಾಡಬೇಕು ಅಂತ ಹಂಗೆ ಹೇಳ್ತಾ ಇದ್ದೀರಾ ನೀವು? ಅದನ್ನ ಇವಾಗ ತೆಗೆದಾಕಿ. ಅವರು ಬೈದಿದ್ದಾರೆ, ಈ ತರ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಕೊಟ್ರೆ ಆನಂದ್ ಗುರುಜಿ ಅವ್ರು ಮಾತಾಡಿದ ಕೊಟ್ರೆ ಆನಂದ್ ಗುರುಜಿ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಕೇಳಿ ಇಲ್ಲಿ, ಈಗ ಜಾತಿ ನಿಂದನೆ ಮಾಡಿದ್ದಾರೆ ಕೇಸ್ ಆಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ದಯವಿಟ್ಟು ಕಳಿಸಿ. ಇಷ್ಟೊತ್ತು ಗುರೂಜಿ ಪರವಾಗಿ ಏನ್ ಮಾತಾಡ್ತಾ ಇದ್ರು, ಅವರೇ ವಿರೋಧ ಒಂದು ಹೋರಾಟ ಮಾಡ್ತಾರಂತೆ. ಸಂಘಟನೆ ಅವ್ರನ್ನ ಕರ್ಕೊಂಡು ಹೋಗಿ ಹೋರಾಟ ಮಾಡ್ತೀರಾ ಅಲ್ವಾ ಮೇಡಮ್? ಕಳಿಸ್ಕೊಡಿ ಒಂದು 1 ಸೆಕೆಂಡ್. ಅದ್ರಲ್ಲಿ ಏನ್ ಮಾತಾಡಿದಾರೆ ಅಂತ ಒಂದ್ ಸ್ವಲ್ಪ ಹೈಲೈಟ್ಸ್ ಹೇಳ್ಬಿಡಿ ಕೃಷ್ಣಮೂರ್ತಿ ಅವರೇ. ಕೃಷ್ಣಮೂರ್ತಿ ಅವರೇ, ಕ್ಯಾನ್ ಯು ಹಿಯರ್ ಮಿ ಪ್ಲೀಸ್? ಕೇಳಿಸ್ತಿದೆ. ಜಯಮೌರ ಹೇಳಿ, ನಾವು ನೀವು ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರನೋ ಇನ್ಯಾರಿಗೋಸ್ಕರನೋ ಕುತ್ಕೊಂಡು ಚರ್ಚೆ ಮಾಡಿ ಕಚಾ ಬಿಚ್ಚಿ ಅನ್ನೋದಕ್ಕಿಂತ ನಂದು ತಪ್ಪಿದ್ದಾಗ ಅನ್ನೊಂದು ನೋಡ್ಕೊಳುತ್ತೆ, ಮಾಧ್ಯಮ ನೋಡ್ಕೊಳ್ಳುತ್ತೆ. ಮಾತಾಡಿದ್ದಾರೆ ಅದನ್ನ ಪ್ರೂವ್ ಮಾಡಿ ಆನಂದ್ ಗುರುಜಿ ಬಾಯಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿ ಸಾಕು. ಜಯಮೌರೆ ಆಯ್ತಾ? ಕೇಳ್ರಿ ಜಯಮೌರೆ, ನಿಮಿಷ. ನೀವು ಕಳಿಸ್ಕೊಟ್ರೆ ಅದ್ರಲ್ಲಿ ಪ್ರೂವ್ ಆದ್ರೆ ಅವರೇ ಹೋಗಿ ಅಟ್ರಾಸಿಟಿ ಕೇಸ್ ನ ದಾಖಲು ಮಾಡ್ತಾರೆ ಗುರೂಜಿ ವಿರುದ್ಧ. ಓಕೆನಾ ನಿಮ್ಗೆ? ಓಕೆನಾ? ಕಾನೂನು ಪರ ಹೋರಾಟ ಮಾಡಕ್ಕೆ ನಾವಿರಲ್ವಾ? ಆಯ್ತಾ? ಅದು ಗುರೂಜಿ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ, ನ್ಯಾಯದ ಪರವಾಗಿ ನಿಂತ್ಕೊಳ್ತಾರೆ. ಜಯಮ್ಮ ನಿಂತ್ಕೊಂತೀವಿ. ದಯವಿಟ್ಟು ಕಳಿಸ್ಕೊಡಿ. ಆಡಿಯೋ ಬೇಕು, ಅವ್ರು ಮಾತಾಡಿರೋ ಆಡಿಯೋ ಬೇಕು. ರೀ ಜಯಮೌರೆ, ನೀವು ಸತ್ಯ ಗೊತ್ತಿಲ್ಲ, ವಿಚಾರಗಳು ಗೊತ್ತಿಲ್ಲ. ನೀವು ಅದೇನ್ ಸತ್ಯ ಹೇಳಿ, ಬರೀ ಅವಾಗಿಂದ ಹೇಳ್ತಾ ಇದ್ದಿಲ್ಲ ಕೃಷ್ಣಮೂರ್ತಿ ಅವರೇ. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ಸುಮ್ನೆ ಮಾತಾಡ್ತೀರ ಅಂತಲ್ಲ. ಅದೇನ್ ಸತ್ಯ ಹೇಳ್ಬಿಡಿ, ತಿಳ್ಕಂತಾರೆ. ಈಗ ತಿಳ್ಕಂತಾರೆ ಜಯಮ್ಮ, ದಡ್ರಲ್ಲ ಜಯಮ್ಮ. ತಿಳಿಸಿ ಅದೇನು. ಒಂದ್ ನಿಮಿಷ. ಈಗ ಆನಂದ್ ಗುರುಜಿ
ದಲಿತರನ್ನ ತಗೊಂಬಂದು ನನ್ನ ಆಶ್ರಮದಲ್ಲಿ ಅನ್ನ ಹಾಕ್ತೀನಿ ಅನ್ನೋ ಪದ ಅದು ಚಿಕ್ಕದ ದೊಡ್ಡದ? ದಲಿತರನ್ನ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ಆಶ್ರಮದಲ್ಲಿ ಆಶ್ರಮದಲ್ಲಿ ನಾನು ಅನ್ನ ಅನ್ನ ಹಾಕ್ತೀನಿ ಅಂತ ಅವ್ರ ಬಾಯಲ್ಲಿ ಹಾಕ್ತೀನಿ. ಬಂತ? ಅಲ್ಲಿ ಒಂದು ಪೂಜೆ ಪುನಸ್ಕಾರ ಒಂದ್ ಸೆಕೆಂಡ್ ಇಟ್ಕೊಂಡ್ರೆ ಬಂತ ಕೇಳೋಣ ಇರಿ. ಜಯಮ್ ಅವ್ರೆ ಕೇಳ್ರಿ ಒಂದ್ ನಿಮಿಷ, ಯಾಕೆ ಅಷ್ಟೊಂದು ಮಾತಾಡ್ತಿದ್ದೀರಾ? ಪೂರ್ತಿ ಕೇಳಿಸ್ಕೊಳ್ಳಿ. ಅದು ಈಗ ಗುರುಜಿ ದಲಿತರನ್ನ ತಡೀರಿ ಹೇಳಿ. ಹಾ ದಲಿತರನ್ನ ತಗೊಂಬಂದು ದಲಿತರನ್ನ ಒಳಗಡೆ ಬಿಟ್ಕೊಂಡು ನಾನು ಕೂಡ ಅನ್ನ ಹಾಕ್ತೀನಿ ಅನ್ನೋ ಪದ ಹಾ ಚಿಕ್ಕ ಪದನ ದೊಡ್ಡ ಪದನ? ನಿಮಗೆ ಹೆಂಗ್ ಅನ್ಸುತ್ತೆ ಅದು? ಅದು ದಲಿತ ಅನ್ನೋ ಪದ ಎಲ್ಲೂ ಇರಬಾರ್ದು, ಅಸ್ಪೃಶ್ಯತೆ ಬಗ್ಗೆ ಮಾತಾಡಬಾರ್ದು ಅಂತಿದ್ದಾಗ ಹಿಂದೂಗಳು ನಾವೆಲ್ಲ ಒಂದು ಅಂದಾಗ, ತಡೀರಿ ನಾವು ಹಿಂದೂಗಳು ನಾವೆಲ್ಲ ಒಂದು ಅಂದಾಗ ದಲಿತರನ್ನ ಕರ್ಸಿ ಒಳಗಡೆ ನಾನು ಆಶ್ರಮದಲ್ಲಿ ಅನ್ನ ಹಾಕ್ತೀನಿ ಅಂತಂದ್ರೆ ಅದು ಪದ ದೊಡ್ಡ ನಾನು ಚಿಕ್ಕದ? ಬ್ರಾಹ್ಮಣ ಆಗಿ ನನ್ನ ಜಾತಿನ ನಿಂದನೆ ಮಾಡ್ತಾ ಇಲ್ಲ, ಎಲ್ಲರೂ ನನ್ನವರು ಅಂದ್ಬಿಟ್ಟು ನನ್ನ ಹತ್ರ ಸೇರಿಸ್ಕೊಂಡು ನಾನು ಅನ್ನ ಹಾಕ್ತಾ ಇದೀನಿ ಅಂತ ಹೇಳಿದ್ದಾರೆ. ಹೌದಾ? ಈಗ ರೆಕಾರ್ಡ್ ಕೇಳಿಸ್ಕೊಳಮ್ಮ, ರೆಕಾರ್ಡ್ ಕೇಳಿಸ್ಕೊಂಡು ಅದೇನು ಉತ್ತರ ಕೊಡ್ಬೇಕು ಈಗ್ಲೇ ಕೊಡ್ಬೇಕು. ಪ್ಲೀಸ್ ಪ್ಲೀಸ್ ಬೇಗ ಪ್ಲೇ ಮಾಡಿ. ನಾನು ಅವಾಗ್ಲಿಂದ ಅಂತೂ ಕಾಯ್ತಿದ್ದೀನಿ. ನೀವು ಬರೀ ರೆಕಾರ್ಡ್ ಇದೆ ಅಂತ ಇದ್ರೆ ಜಾತಿ ಬಗ್ಗೆ ಅವ್ರು ಯಾವತ್ತೂ ಮಾತಾಡಿದವ್ರಲ್ಲ. ಮೇಡಮ್ ನಮ್ಗೊಂದು ಬ್ರೇಕ್ ತಗೊಳ್ಳಿ. ನಾನು ಇಮಿಡಿಯೇಟ್ಲಿ ಅದನ್ನ ಕಟ್ ಮಾಡಿ ನಾನು ಹಂಗೆ ಕಳಿಸ್ತೀನಿ ನಿಮ್ಗೆ.